ಭಕ್ತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀಶ್ರೀನಿವಾಸಾದ್ಗುರೋः ಶ್ರೀಶೈಲಾನ್ವಯಕೌಸ್ತುಭಸ್थितनयं शयोनिधे श्रीनिधेः वन्दे साधुकटाक्षकेळनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपार्थचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य दैकसिन्धो रामानुजस्य चरणौ शरणं प्रपद्ये। यतीन्द्रगतभाष्यार्थाय व्याख्यानेन दर्शिताः वरं सुदर्शनार्ह्यं तं वन्दे कुरकुलाधिपं वरदं द्विरदाद्रीशं श्रीनिधिं करुणानिधिं शरण्यं शरणं यामि प्रणतार्तिहरं हरिं वरदं द्विरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणं कृत्वा अनवद्यं निगमान्तभाष्यं निराकृतं येन भयं श्रुतीनां प्रतारितानामबहुश्रुतैः तं रामानुजं योगिनमाश्रयामः। श्रीभाष्यकृतुपन्यस्तो यः श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम्। ॐ जन्नो मित्रशं वरुणः जन्नो भवत्वर्यमा जन्न इन्द्रो बृहस्पतिः जन्नो विष्णुर्विक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ॐ शान्तिः शान्तिः शान्तिः। शेषचिरचिद्वस्तु शेषणे शेषशायिने निर्मलानन्दकल्याणनिधये विष्णवे नमः। देवते रामानुजाय नमः। ಪರೀಕ್ಷೆ ಮಾಡ್ತಾ ಇದ್ದಾರೆ ಈಗ ಭಾಷೆಕಾರರು. ಅದರಲ್ಲಿ ಅನುಪಪತ್ತಿಗಳನ್ನೆಲ್ಲ ಹೇಳ್ತಾರೆ. ಈಗ ಅವಿದ್ಯಾ ವಿಷಯದ ಅನುಪಪತ್ತಿಗಳನ್ನ ಹೇಳ್ತಾ ಇದ್ದಾರೆ ಆ ಭಾಗ. ಅದರಲ್ಲಿ ಏಕಜೀವವಾದ ಅನ್ನೋದು ಒಂದು ಮಧ್ಯದಲ್ಲಿ ಬರುತ್ತೆ. ಸ್ವರೂಪ ಅನುಪಪತ್ತಿಯನ್ನೇ ಹೇಳಿದ್ರು ಅವಿದ್ಯೆಗೆ. ಏಕಜೀವವಾದ ಅಂತ ಹೇಳ್ಬಿಟ್ಟು ಅದನ್ನ ತತ್ವಮುಕ್ತ ಕಲಾಪದಲ್ಲಿಯೂ ವೇದಾಂತ ದೇಶಿಕರು ಇಲ್ಲಿ ಹೇಳುವ ರೀತಿಯಲ್ಲೇ ಹೇಳ್ತಾರೆ. ಅದನ್ನ ಹೋಲಿಸತಿ ನೋಡಿದ್ವಿ. ಅದನ್ನ ಒಂದೇ ಸ್ವಪ್ನದಲ್ಲಿರುವ ಶರೀರಗಳೆಲ್ಲ ಹೇಗೆ ಮಿಥ್ಯೆಯೋ ಹಾಗೆಯೇ ಜಾಗೃತ ಅವಸ್ಥೆಯಲ್ಲಿಯೂ ಅದೇ ರೀತಿಯಲ್ಲಿಯೇ ಎಲ್ಲ ಅಂತ ಹೇಳಿಬಿಟ್ಟು ಅವರು ಒಂದು ಅನುಮಾನವನ್ನು ಪ್ರಯೋಗ ಮಾಡ್ತಾರೆ. ಅಲ್ಲಿ ಹೇಗಿದೆಯೋ ಹಾಗೆಯೇ ಅಂತ ಹೇಳ್ಬಿಟ್ಟು ಏಕಮೇವ ಶರೀರಂ ಜೀವವತ್ ತನ್ನಿರ್ಜೀವಾನಿ ನಿರ್ಜೀವಾನಿ ಇತರಾಣಿ ಶರೀರಾಣಿ. ಇದು ಏಕಮೇವ ಶರೀರಂ ಜೀವವತ್ ಪ್ರತಿಜ್ಞೆ. ಇದು ಪಕ್ಷ ಏನು ಅಂದರೆ ಒಂದು ಶರೀರ ಅಷ್ಟೇ ಜೀವ ಇದೆ, ಮಿಕ್ಕಿದೆಲ್ಲ ನಿರ್ಜೀವ. ನಿರ್ಜೀವಾಣಿ ಇತರಾಣಿ ಶರೀರಾಣಿ, ಮಿಕ್ಕಿದೆಲ್ಲ ಯಾವುದರಲ್ಲಿಯೂ ಇಲ್ಲ ಜೀವಾತ್ಮರುಗಳು. ಹೇಗೆ ಅಂತ ಹೇಳಿದ್ರೆ ದೃಷ್ಟಾಂತ ಯಥಾ ಸ್ವಪ್ನ ದೃಷ್ಟ ನಾನಾ ವಿಧ ಶರೀರಾಣ ನಿರ್ಜೀವತ್ವ. ಸ್ವಪ್ನದಲ್ಲಿ ನೋಡಿದಂತಹ ಅನೇಕ ವಿಧವಾದ ಶರೀರಗಳು ಜೀವರು ಯಾವ ಇಲ್ಲವಲ್ಲ ಅದರಲ್ಲಿ. ಆ ರೀತಿಯಲ್ಲಿ ತತ್ರ ಸ್ವಪ್ನೆ ದ್ರಷ್ಟು ಶರೀರಂ ಏಕಮೇವ ಜೀವವತ್. ನೋಡುವ ಒಬ್ಬ
ಸ್ವಪ್ನವನ್ನು ಯಾರು ನೋಡ್ತಾನೋ ಅವನ ಶರೀರ ಒಂದೇ ಜೀವನ್ನು ಹೊಂದಿದೆ. ಅವನಿಗೆ ಸ್ವಪ್ನವೇಲಾಯಾಮ್ ದೃಶ್ಯಭೂತ ನಾನಾವಿಧ ಅನಂತ ಶರೀರಾಣಾಂ ನಿರ್ಜೀವತ್ವಮೇವ. ಅವನು ಸ್ವಪ್ನದಲ್ಲಿ ನೋಡುವ ಎಲ್ಲ ಶರೀರಗಳಲ್ಲಿ ಇರುವವರು ಯಾರಲ್ಲಿಯೂ ಜೀವಾತ್ಮರುಗಳು ಇಲ್ಲ. ಅದರಲ್ಲೆಲ್ಲ ಅನೇನ ಏಕೇನೈವ ಪರಿಕಲ್ಪಿತತ್ವಾತ್ ಜೀವಾಹ ಮಿಥ್ಯಾಭೂತಾಹ. ಒಬ್ಬನೇ ಎಲ್ಲವನ್ನೂ ಕಲ್ಪಿಸಿರೋದ್ರಿಂದ ಜೀವರುಗಳೆಲ್ಲ ಮಿಥ್ಯ ಅಂತ ಹೇಳಿಬಿಟ್ರು. ಅದಕ್ಕೆ ಭಾಷಿಕಾರರು ನಮಗೆ ಉತ್ತರ ಕೊಡ್ತಾರೆ, ನಮ್ಮ ಸಿದ್ಧಾಂತದಲ್ಲಿ ಹೇಗೆ ಒಪ್ಕೊಂಡಿದ್ದೀವಿ ಅಂತ ನೋಡ್ಬಿಟ್ಟು ಹೇಳಿ. ಬ್ರಹ್ಮಣ ಸ್ವಸ್ವರೂಪ ವ್ಯತಿರಿಕ್ತಸ್ಯ ಜೀವಭಾವಸ್ಯ ಸರ್ವಶರೀರಾಣಾಂಚ ಕಲ್ಪಿತತ್ವಾತ್. ಹೇಗೆ ಅಂತ ಹೇಳಿದ್ರೆ ಹೇಳ್ತಾರೆ, ಬ್ರಹ್ಮನಿಗೆ ಎಲ್ಲಾ ಜೀವರುಗಳು ಬ್ರಹ್ಮನಲ್ಲಿ ಕಲ್ಪಿತವಾಗಿದ್ದಾರೆ. ಆದ್ದರಿಂದ ಎಲ್ಲ ಶರೀರದಲ್ಲಿರುವವರೆಲ್ಲ ಜೀವಾತ್ಮರುಗಳೆಲ್ಲ ಕಲ್ಪಿತರಾದವರು. ಏಕಸ್ಮಿನ್ನಪ್ಪಿ ಶರೀರವತ್, ಒಂದು ಶರೀರದಲ್ಲಿ ಹೇಗೆಯೋ ಆ ರೀತಿಯಲ್ಲಿಯೇ ಇದು ಕೂಡ ಕಲ್ಪಿತ. ಜೀವ ಸದ್ಭಾವಸ್ಯ ಮಿಥ್ಯಾರೂಪತ್ವಾತ್, ಶರೀರದಂತೆ ಜೀವವೂ ಕೂಡ ಮಿಥ್ಯೆ. ಸರ್ವಾಣಿ ಶರೀರಾಣಿ ಮಿಥ್ಯಾರೂಪಾಣಿ, ಎಲ್ಲ ಶರೀರವೂ ಕಲ್ಪಿತವಾದದ್ದು. ಒಂದು ಶರೀರದಲ್ಲಿ ಹೇಗೆ ಶರೀರ ಕಲ್ಪಿತವೋ ಎಲ್ಲ ಹಾಗೆಯೇ ಜೀವ ಇರುವುದು ಮಿಥ್ಯೆ. ಆದ್ದರಿಂದ ಎಲ್ಲ ಶರೀರಗಳು ಮಿಥ್ಯೆ. ತತ್ರ ಜೀವಭಾವಶ್ಚ ಮಿಥ್ಯಾರೂಪ. ಇದು ಸುಮ್ಮನೆ ಈ ರೀತಿ ವಾದ ಹೇಗೆ ಅಂತ ಹೇಳಿದ್ರೆ, ಇದು ಶ್ರುತಿಗೆ ಹೇಳಿಬಿಟ್ಟಿದೆ. ಶ್ರುತಿ ಈ ರೀತಿ ಅಂತ ಹೇಳ್ತಾರೆ, ಎಲ್ಲ ಬ್ರಹ್ಮ ಒಂದೇ ಸತ್ಯ ಅನ್ನೋದನ್ನ. ಅದಕ್ಕೆ ಅನುಗುಣವಾಗಿ ಈ ರೀತಿ ನಿರೂಪಣೆ ಮಾಡಬೇಕು. ಸ್ವಪ್ನದಲ್ಲಿ ಏನು ಕಾಣೋದಿಲ್ಲ, ಕಾಣ್ತೀವಿ, ಬೇಕಾದಷ್ಟು ಮನುಷ್ಯರನ್ನೆಲ್ಲ ನೋಡ್ತೀವಿ, ಎಲ್ಲಿಯೂ ಜೀವಾತ್ಮರುಗಳು ಅದರಲ್ಲಿಲ್ಲ. ಎಲ್ಲ ಎದ್ದ ತಕ್ಷಣ ಎಲ್ಲರೂ ಹೋಗ್ಬಿಡ್ತಾರೆ. ಅದೆಲ್ಲ ಮಿಥ್ಯೆಯೋ, ಹಾಗೆಯೇ ಜಾಗೃತ ಅವಸ್ಥೆಯಲ್ಲಿಯೂ ಹಾಗೆಯೇ ಅಂತ ಹೇಳ್ತಾರೆ. ಏಕಸ್ಯ ಶರೀರಸ್ಯ ತತ್ರ ಜೀವ ಸದ್ಭಾವಸ್ಯ ಚ ನ ಕಶ್ಚಿತ್ ವಿಶೇಷಃ. ಶರೀರವೋ ಜೀವನಿರುವುದು ಎರಡು ಕೂಡ ಮಿಥ್ಯೆ. ಬ್ರಹ್ಮ ಒಬ್ಬ ಸ್ವಪ್ನ ನೋಡ್ತಿದ್ದಾನೆ, ಎಲ್ಲ ಕಡೆಯೂ ಎಲ್ಲರೂ ಮಿಥ್ಯೆಯೇ ಅಂತ ಹೇಳಿದ್ರೆ, ನಮ್ಮ ಸಿದ್ಧಾಂತದಲ್ಲಿ ಹೇಗೆ ಅಂತ ತೋರಿಸ್ತಾರೆ. ಅಸ್ಮಾಕಂ ತು ಅಂದ್ರೆ ಆದರೆ ಪಕ್ಷ ವ್ಯಾವೃತ್ತಿ. ನಮ್ಮದು ಹೇಗೆ ಅಂದ್ರೆ, ಸ್ವಪ್ನೆ ದ್ರಷ್ಟು ಶರೀರಸ್ಯ ತಸ್ಮಿನ್ ಆತ್ಮಸದ್ಭಾವಸ್ಯ ಚ ಪ್ರಬೋಧ ವೇಲಾಯಾಮ್ ಅಬಾಧಿತತ್ವಾತ್. ಇಲ್ಲಿ ಬಾಧೆ ಅನ್ನೋದನ್ನ ಇಟ್ಕೊಂಡು ನಾವು ಸ್ಥಾಪನೆ ಮಾಡ್ತೀವಿ. ಅದು ಮಿಥ್ಯೆ ಆಗಿದ್ರೆ ಬಾಧಿತವಾಗಬೇಕು, ಆದರೆ ಬಾಧಿತವಾಗೋದಿಲ್ಲ. ಆದ್ದರಿಂದ ಇವನು ಎದ್ದಾಗ ತನ್ನ ಶರೀರವಾಗಲಿ ಆ ಜೀವಾತ್ಮ ಸ್ವಪ್ನವನ್ನು ಯಾರು ನೋಡಿದನೋ ಅವನು ಎರಡೂ ಕೂಡ ಬಾಧಿತವಾಗೋದಿಲ್ಲ. ಎರಡೂ ಇರುತ್ತೆ. ಮಿಕ್ಕ ಶರೀರಗಳು ಹೊರಟೋಗ್ಬೋದು ಸ್ವಪ್ನದಲ್ಲಿ ನೋಡಿದ್ದು. ಅನ್ಯೇಷಾಂ ಶರೀರಾಣ ತದ್ಗತ ಜೀವಾನಾಂಚ ಬಾಧಿತತ್ವಾತ್ ತೇ ಸರ್ವೇ ಮಿಥ್ಯಾಭೂತಃ. ಇಲ್ಲಿ ವಾದ ಮಾಡೋಕ್ಕೋಸ್ಕರ ಅವರಿಗೆ ಪೂರ್ವಪಕ್ಷಿ ಹೇಳೋ ಹಾಗೆ ಮಿಥ್ಯಾಭೂತಃ ಅಂತ ಹೇಳ್ತಾರೆ. ಆದರೆ ಅದು ಕೂಡ ಆ ಕಾಲದಲ್ಲಿ ಪರಮಾತ್ಮ ಸೃಷ್ಟವಾದದ್ದು ಅಂತ ಭಾಷ್ಯಕಾರರೇ ಸ್ಪಷ್ಟವಾಗಿ ಸ್ಥಾಪನೆ ಮಾಡಿದ್ದಾರೆ ಬ್ರಹ್ಮಸೂತ್ರದಲ್ಲಿ. ಇದು 154ನೇ ಪುಟ ನನ್ನ ಪುಸ್ತಕದಲ್ಲಿದೆ. ಆದ್ದರಿಂದ ಇದು ನಮ್ಮ ಸಿದ್ಧಾಂತದಲ್ಲಿ ಸ್ವಶರೀರಮೇಕಂ ತಸ್ಮಿನ್ ಜೀವಭಾವಶ್ಚ ಪರಮಾರ್ಥ. ಇದನ್ನು ಯಾರು ತಳ್ಳಿ ಹಾಕಕ್ಕಾಗೋದಿಲ್ಲ. ಸ್ವಪ್ನದಲ್ಲಿ ನೋಡಿದ್ದು ಮಿಥ್ಯೆ ಅಂತ ಬೇಕಾದ್ರೆ ಹೇಳ್ಕೊಳ್ಳಿ, ಅದು ಕೂಡ ನಾವು ಸತ್ಯವೇ ಅಂತ ಹೇಳ್ತೀವಿ. ಆದರೆ ತನ್ನ ಶರೀರದಲ್ಲಿಯೂ ಅದರಲ್ಲಿರುವ ಜೀವಭಾವವು ಬಾಧಿತವಾಗೋದಿಲ್ವಲ್ಲ ಎದ್ದ ಮೇಲೆ, ಅದನ್ನು ಯಾರು ತಳ್ಳಿ ಹಾಕಕ್ಕಾಗೋಲ್ಲ. ಅದು ಪರಮಾರ್ಥ ನಮ್ಮ ಸಿದ್ಧಾಂತದಲ್ಲಿ. ನೀವು ಅದು ಕೂಡ ಮಿಥ್ಯೆ ಅಂತ ಹೇಳಿದ್ರೆ ಅದನ್ನ ಹೇಗೆ ಸಾಧಿಸೋದು ಅನ್ನೋದನ್ನ ಹೇಳ್ತಾರೆ. ಹಾಗೆ ಹೇಳಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅದು ಏಕಜೀವವಾದವನ್ನ ನಿರಸನ ಮಾಡುವಂತಹದ್ದು. ಇದರಲ್ಲಿ ಏಕಜೀವವಾದ ನಿರಸನ ಅನ್ನೋದು ಅದು ಸುಲಭವಾದದ್ದು. ಅದೇನು ಅಷ್ಟು ಅವರ ತರ್ಕ ಮಾಡುವುದು ಅಷ್ಟೇನು ಕಷ್ಟವಿಲ್ಲ ಅದರಲ್ಲಿ ಉತ್ತರ ಕೊಡೋದಕ್ಕೆ. ಇನ್ನು ಮುಂದೆ ನಿವರ್ತಕ ಮತ್ತು ನಿವೃತ್ತಿ ಅನುಪಪತ್ತಿಗಳನ್ನ ಹೇಳ್ತಾರೆ. ಇಲ್ಲಿ ಸೂತ್ರಕಾರರ ವಿಷಯವನ್ನ ಸುದರ್ಶನ ಸೂರಿಗಳು ತಿಳಿಸ್ತಾರೆ. ಏಕಜೀವವಾದದಲ್ಲಿ ಸ್ವಪ್ನದಲ್ಲಿರುವುದು ಕೂಡ ಹೇಗೆ, ಸ್ವಪ್ನದಲ್ಲಿರುವುದಕ್ಕಿಂತ ಜಾಗ್ರತ ದಶೆ ಬೇರೆಯಾದದ್ದು ಅನ್ನೋದನ್ನ ಬಾದರಾಯಣರು ಬ್ರಹ್ಮಸೂತ್ರದಲ್ಲೇ ಹೇಳಿಬಿಟ್ಟಿದ್ದಾರೆ.
ಸ್ವಪ್ನಾರ್ಥವೆಲ್ಲ ಲೋಕಸಿದ್ಧ ಪ್ರಕ್ರಿಯೆಯ ಸ್ವಪ್ನಾರ್ಥಾನಾಂ ಬಾಧಾ ಅಭ್ಯುಪಗಮ. ಲೋಕದಲ್ಲಿ ಸಿದ್ಧವಾಗಿದೆ, ಸ್ವಪ್ನದಲ್ಲಿ ನೋಡಿದ್ದೆಲ್ಲ ನಾವು ಏನು ಇರೋದಿಲ್ಲ ಎದ್ದಾಗ. ಆದರೆ ಸೂತ್ರಕಾರರು ಹೇಳಿದ್ರು, ವೈಧರ್ಮ್ಯಾಚನ ಸ್ವಪ್ನಾಧಿಪತ್. ವೈಧರ್ಮ್ಯ ಅಂದ್ರೆ ಬೇರೆ ರೀತಿಯಾದ ಬೇರೆ ರೀತಿಯಾಗಿರೋದು. ಸಾಧರ್ಮ್ಯವಿಲ್ಲ, ವೈಧರ್ಮ್ಯ, ವಿರುದ್ಧ ಧರ್ಮ. ಸ್ವಪ್ನದಲ್ಲಿ ಹೋಗ್ಬಿಡುತ್ತೆ, ಎದ್ದಾಗ ಇರುತ್ತೆ. ಜಾಗ್ರತ ದಶೆಯಲ್ಲಿ ಸ್ವಪ್ನದಂತೆ ಹೋಗೋದಿಲ್ಲ. ಸ್ವಪ್ನದ ನೋಡಿದ ವಿಷಯಗಳಿಗೂ ಜಾಗ್ರತ ದಶೆಯಲ್ಲಿಯೂ ಇವನು ಇರೋದಕ್ಕೂ ಕೂಡ ಎರಡೂ ಒಂದೇ ರೀತಿಯಲ್ಲ. ಅದು ಮಿಥ್ಯೆ ಅಂತ ಹೇಳಿದ್ರು ನೀವು, ಅದು ಹೋಗ್ಬಿಟ್ರು ಬಾಧಿತವಾದರೂ ಇದು ಬಾಧಿತವಾಗೋದಿಲ್ಲ ಅಂತ ಅರ್ಥ. ಆದ್ದರಿಂದ ಇದರಲ್ಲಿ ಏಕಜೀವವಾದವನ್ನ ಪ್ರಸಂಗಾತ್ ನಿರಸ್ತಃ ಅಂದ್ರು. ಇಲ್ಲಿ ಪ್ರಾಸಂಗಿಕವಾಗಿ ಅದನ್ನು ನಿರಸನ ಮಾಡಿ, ಈಗ ಅವಿದ್ಯಾ ನಿವೃತ್ತಿಯ ವಿಷಯದಲ್ಲಿ ಬಹಳ ಸೂಕ್ಷ್ಮವಾದ ತರ್ಕಗಳು ಅದು ಬರುತ್ತೆ. ಈಗ ನಿವೃತ್ತಿ, ನಿವರ್ತಕ ಅನುಪಪತ್ತಿ, ನಿವೃತ್ತಿ ಅನುಪಪತ್ತಿ ಅಂತ ಹೇಳಿಬಿಟ್ಟು ಜಿಜ್ಞಾಸಾಧಿಕರಣದಲ್ಲಿ ಇದು ಕೂಡ ವಿಸ್ತಾರವಾಗಿ ಅಲ್ಲಿಯೂ ಹೇಳಿದ್ದಾರೆ. ಅದನ್ನ ಈಗ ವಿಚಾರ ಮಾಡ್ತಾರೆ. ಅಪಿಚ ಕೇನವ ಅವಿದ್ಯಾ ನಿವೃತ್ತಿ. ಅವಿದ್ಯಾ ನಿವೃತ್ತಿಯೇ ಮೋಕ್ಷ ಅವರಿಗೆ. ಬ್ರಹ್ಮನನ್ನು ತಿಳ್ಕೊಳ್ಳೋಕ್ಕಾಗೋದೇ ಇಲ್ಲದೆ ಇರೋದ್ರಿಂದ ಪ್ರಮೇಯವಲ್ಲ ಬ್ರಹ್ಮ. ಆದ್ರಿಂದ ಈ ಅವಿದ್ಯೆಯನ್ನ ಕಳ್ಕೊಳ್ಬೇಕು. ಅವಿದ್ಯೆ ಕಳ್ಕೊಂಡ್ರೆ ಅದುವೇ ಸಹಜವಾದ ಸ್ಥಿತಿ. ಬ್ರಹ್ಮ ಒಂದು ಇರುತ್ತೆ, ದೋಷ ಇರೋದಿಲ್ಲ. ಅವಿದ್ಯೆಯನ್ನ ಯಾವುದರಿಂದ ನಿವೃತ್ತಿ ಆಗುತ್ತೆ, ಹೇಗೆ ನಿವೃತ್ತಿ ಆಗುತ್ತೆ, ಯಾವುದರಿಂದ ನಿವೃತ್ತಿ ಆಗುತ್ತೆ? ಆ ನಿವೃತ್ತಿ ಮಾಡುವಂತಹ ಜ್ಞಾನ ಒಂದು ಸಿದ್ಧ ಏನು ಅಂದ್ರೆ ಜ್ಞಾನದಿಂದಲೇ ನಿವೃತ್ತಿ ಆಗಬೇಕು ಅನ್ನೋದು. ಯಾಕೆ ಅಂದ್ರೆ ಮಿಥ್ಯಾಭೂತವಾದದ್ದನ್ನ ಒಂದು ಕ್ರಿಯೆಯಿಂದ ತಳ್ಳಿ ಹಾಕಕ್ಕಾಗೋದಿಲ್ಲ, ಜ್ಞಾನದಿಂದಲೇ ತಳ್ಳಿ ಹಾಕಬೇಕು. ಇಲ್ಲದೇ ಇರುವ ಸರ್ಪವನ್ನ ಹೋಗಬೇಕಾದ್ರೆ, ಅದು ಬಾಧಿತವಾಗಬೇಕಾದ್ರೆ ರಜ್ಜುವಿನ ಜ್ಞಾನ ಬೇಕೇ ಹೊರತು ನಮಗೆ ಒಂದು ಕ್ರಿಯೆ, ಒಂದು ಕೋಲ್ ತಂದು ಓಡಿಸೋದು ಮೊದಲಾರದ್ದು ಮಾಡೋಕ್ಕಾಗಲ್ಲ. ಯಾಕೆ ಅಂದ್ರೆ ಅಲ್ಲಿ ಸರ್ಪ ನಿಜವಾಗಿಯೂ ಇಲ್ಲ. ಅದು ಭ್ರಮೆ. ತಪ್ಪಾದ ಜ್ಞಾನವನ್ನ ಸರಿಯಾದ ಜ್ಞಾನದಿಂದ ಹೋಗಿಸ್ಬೇಕು. ಆದ್ದರಿಂದ ನಿವೃತ್ತಿ ಮಾಡೋದು ಜ್ಞಾನ ಅನ್ನೋದು ಸಿದ್ಧ. ಅದರಲ್ಲಿ ಯಾವ ವಿರೋಧ ಇಲ್ಲ, ಅಭಿಪ್ರಾಯ ಭೇದ ಇಲ್ಲ. ಜ್ಞಾನದಿಂದಲೇ ಹೋಗಬೇಕು ಅಂದ್ರು. ಅದು ಹೇಗೆ? ಸಾಚ ಕೀದೃಶಿ, ಅದು ಯಾವ ರೀತಿಯಾಗಿದೆ ಅವಿದ್ಯಾ ನಿವೃತ್ತಿ ಮಾಡುವಂತಹದ್ದು ಅಂತ ವಿಚಾರ ಮಾಡಬೇಕು. ಅದಕ್ಕೆ ಅವರು ಉತ್ತರ ಹೀಗೆ ಕೊಡ್ಬೋದು: ಐಕ್ಯ ಜ್ಞಾನಂ ನಿವರ್ತಕಂ. ಎಲ್ಲ ಒಂದೇ ಅನ್ನುವಂತಹ ಜ್ಞಾನ ನಿವೃತ್ತಿ ಮಾಡುತ್ತೆ. ನಿವೃತ್ತಿ ಅನ್ನೋದು ಏನು ಅಂತ ಹೇಳಿದ್ರೆ, ಇಲ್ಲಿ ನಿವೃತ್ತಿ ಅಂದ್ರೆ ಏನು ಅಂತ ನಾವು ವಿಚಾರ ಮಾಡಬೇಕು. ಸರ್ಪವು ನಿವೃತ್ತವಾಗುತ್ತೆ ಅಂದ್ರೆ ಆ ನಿವೃತ್ತಿ ಅನ್ನೋದು ಯಾವ ರೂಪವಾದದ್ದು? ಅದು ಅನಿರ್ವಚನೀಯ ಪ್ರತ್ಯನೀಕಾಕಾರ ಅಂತ ಹೇಳ್ತಾರೆ. ಅನಿರ್ವಚನೀಯಕ್ಕೆ ವಿರುದ್ಧವಾದ ಆಕಾರ ಉಳ್ಳದ್ದು ಅಂತ ಹೇಳೋದು ನಿವೃತ್ತಿ ಅಂತ ಹೇಳೋದು. ಅನಿರ್ವಚನೀಯ ಪ್ರತ್ಯನೀಕ ಆಕಾರ. ಅದಕ್ಕೆ ಭಾಷೆಕಾರರು ಹೇಳ್ತಾರೆ, ಅನಿರ್ವಚನೀಯ ಪ್ರತ್ಯನೀಕಂ ನಿರ್ವಚನೀಯಂ. ಅದೇ ತಾನೇ. ಅನಿರ್ವಚನೀಯಕ್ಕೆ ವಿರುದ್ಧವಾದದ್ದು ಅಂದ್ರೆ ನಿರ್ವಚನೀಯವಾಗಬೇಕು, ಅದನ್ನು ಹೇಳೋಕೆ ಸಾಧ್ಯವಿರಬೇಕು ಅಂತ ಹೇಳಿಬಿಟ್ಟು ಆ ನಿವೃತ್ತಿ ಅನ್ನೋದು ಇದೆಯಾ ಇಲ್ಲವೇ? ಸತ್ವ ಅಸತ್ವ, ಇಲ್ಲ ಸದಸತ್ ಅಂತ ಹೇಳ್ತೀರಾ, ಕೋಟ್ಯಂತರಂ ನ ವಿದ್ಯತೆ. ಬೇರೆ ಇನ್ನೊಂದು ವಿಭಾಗ ಇಲ್ಲ, ಅದರಲ್ಲಿ ಇನ್ನೊಂದು ವಿಕಲ್ಪ ಹೇಳಕ್ಕಾಗಲ್ಲ. ಸತ್ಯ ಅಸತ್ಯ ಸದಸತ್ ಅಂತ ಹೇಳಬೇಕು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಮೊದಲು ಇದು ಆರಂಭವಾದದ್ದು, ಇದು ಇನ್ನೂ ಸ್ವಲ್ಪ ಆಳವಾಗಿ ಹೋಗುತ್ತೆ ಮುಂದೆ. ಅದನ್ನ ಇಲ್ಲಿ ಸುದರ್ಶನ ಸೂರಿಗಳು ವಿವರಿಸ್ತಾರೆ. ಹೇಗೆ ನಿವೃತ್ತಿ ಆಗುತ್ತೆ? ನಿವೃತ್ತಿ ಅನ್ನೋದು ಯಾವ ರೂಪ? ನಿವರ್ತಕ ನಿವೃತ್ತಿಯೋಹೋ ಪರ ಅಭ್ಯುಪಗತ ಪ್ರಕಾರಂ ಶಂಕತೆ. ಅವರು ಒಪ್ಕೊಂಡಿರುವಂತಹ ಪ್ರಕಾರವನ್ನ ಇಲ್ಲಿ ಐಕ್ಯ ಜ್ಞಾನದಿಂದ, ಐಕ್ಯ ಜ್ಞಾನವೇ ನಿವೃತ್ತಿ ಮಾಡುತ್ತೆ. ಜ್ಞಾನ ತಾನೇ ನಿವೃತ್ತಿ ಮಾಡಬೇಕು. ಆ ನಿವೃತ್ತಿಯನ್ನ ಇವಾಗ ದೋಷ, ಅದರಲ್ಲಿರುವ ದೋಷವನ್ನು ತೋರಿಸ್ತಾರೆ. ಶಬ್ದಶಕ್ತಿಯ ಏವ ಪಂಚಮಕೋಟಿ ಅಭಾವ ದರ್ಶಿತ. ಶಬ್ದದಿಂದಲೇ ತಿಳಿದು ಬಿಡುತ್ತೆ, ಇನ್ನೊಂದು ವಿಭಾಗ ಹೇಳಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅನರ್ವಚನೀಯ ಪ್ರತ್ಯನೀಕಂ ನಿರ್ವಚನೀಯ.
ಅದಕ್ಕೆ ಇಲ್ಲಿ ನ್ಯಾಯವನ್ನು ಹೇಳ್ತಾರೆ. ಇಂಗ್ಲಿಷ್ನಲ್ಲಿ ಹೇಳ್ತೀವಲ್ಲ ನಾವು, 2 negatives ಮೇಕ್ ಎ ಪಾಸಿಟಿವ್. ಇದು ಪ್ರಾಚೀನವಾದ ನಮ್ಮ ಶಾಸ್ತ್ರದಲ್ಲಿ ಇರುವ ನ್ಯಾಯವೇ, ಹೊಸದಾಗಿ ಮಾಡಿರೋದಲ್ಲ. ಇದನ್ನ ಪಾಶ್ಚಾತ್ಯರು ಮಾಡಿರೋ ನ್ಯಾಯವಲ್ಲ ಇದು. 2 negatives ಮೇಕ್ ಎ ಪಾಸಿಟಿವ್. 1000 ವರ್ಷದ ಹಿಂದೆನೆ ನಮ್ಮ ಶಾಸ್ತ್ರಗಳಲ್ಲಿದೆ. ನೈಯರ್ಥಸ್ಯ ಹಿ ಸ್ವನಿರೂಪಕ ಏವ ಪ್ರತ್ಯನೀಕಃ ಇತಿ ಭಾವಃ. ನೈ ಇಲ್ಲಿ ಪ್ರತ್ಯನೀಕ ಅನ್ನೋಕೆ ಏನ್ ಅರ್ಥ ಏನು? ವಿರುದ್ಧವಾದದ್ದು ಅಂತ. ಅದಕ್ಕೆ ನೇರ ವಿರುದ್ಧ ಅಂತ. ನೇರ ವಿರುದ್ಧವಾದದ್ದು, ಪ್ರತಿಕೋಟಿಗೆ ಸೇರಿದ್ದು, ನೇರ ವಿರುದ್ಧವಾದದ್ದು ಅಂತ ಅರ್ಥ. ನೇರವಾಗಿ ಇದಕ್ಕೆ ವಿರುದ್ಧ ಅನೇಕ ಅಂದ್ರೆ ಎನಿಮಿ ಅಂತ ಅರ್ಥ ಬರುತ್ತೆ, ಆ ರೀತಿ ಎಲ್ಲ ಅರ್ಥ ಬರುತ್ತೆ. ಇಲ್ಲಿ ಅನೇಕ ಅನ್ನೋದು ಪ್ರತಿ ಅನೇಕ ನೇರ ವಿರುದ್ಧವಾದದ್ದು ಅಂತ ಅರ್ಥ ಬರುತ್ತೆ ಇಲ್ಲಿ. ನೈ ಅರ್ಥ ಅಂತ ಹೇಳಿದ್ರೆ ನೆಗೆಟಿವ್, ಇದು ನ ಅಂತ ಹೇಳೋದು ನಿಷೇಧಾರ್ಥ, ನಿಷೇಧಾರ್ಥಕ ಅದು ನೈ ಪ್ರತ್ಯಯ. ಅದು ಈ ನಿಷೇಧಾರ್ಥಕ್ಕೆ ತನ್ನ ನಿರೂಪಕವೇ ಅದಕ್ಕೆ ಪ್ರತ್ಯನೀಕವಾಗಿರೋದು. ನೇರ ವಿರುದ್ಧವಾಗಿದ್ದು ಅದರ ವಿರೋಧವೇ, ಅದಕ್ಕೆ ವಿರುದ್ಧವಾದದ್ದೇ. ನ ಭಾವ ಅಂದ್ರೆ ಅಭಾವ, ಅಭಾವಕ್ಕೆ ವಿರುದ್ಧವಾದದ್ದು ಭಾವವೇ ಆಗುತ್ತೆ. ನ ಭಾವ ಇತಿ ನ ಅಂತ ಹೇಳಿದ್ರೆ, ನ ಭಾವ ಇತಿ ನ ಅಂತ ಹೇಳಿದ್ರೆ ಭಾವವೇ ಆಗ್ಬೇಕದು. 2 ನ ಬಂತು ಅಲ್ಲಿ, 2 ನೈ. ಅದು ತನ್ನನ್ನೇ ನಿರೂಪಣೆ ಮಾಡುತ್ತೆ, ಭಾವವನ್ನೇ ತಿಳಿಸುತ್ತೆ. ಆದ್ದರಿಂದ ಇಲ್ಲಿ ಅನಿರ್ವಚನೀಯ ಪ್ರತ್ಯನೀಕ ಅಂದ್ರೆ ನಿರ್ವಚನೀಯವಾಗಬೇಕು. ಅದನ್ನ ಅನಿರ್ವಚನೀಯ ಪ್ರತ್ಯನೀಕಂ ನತಾವತ್ ಅನಿರ್ವಚನೀಯಂ, ಅದುವೇ ಅನಿರ್ವಚನೀಯ ಆಗುವುದಿಲ್ಲ, ಅದಕ್ಕೆ ವಿರುದ್ಧವಾದದ್ದು. ಅಪಿತು ನಿರ್ವಚನೀಯಮೇವ, ಅದನ್ನ ಚೆನ್ನಾಗಿ ಹೇಳಕ್ಕೆ ಸಾಧ್ಯವಾಗಬೇಕು. ನಿಕೃಷ್ಟ ವಚನ ಅದು ನಿರ್ವಚನ ಅಂದ್ರೆ ಸ್ಪಷ್ಟವಾಗಿ ಹೇಳೋ ಹಂಗಿರ್ಬೇಕು. ಹೇಳಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅದು ಹೇಳ್ತಾರೆ, ಆ ರೀತಿ ಸಾಧ್ಯವಿಲ್ಲ. ತ್ರೈವಿಧ್ಯವನ್ನು ತಿಳಿಸ್ತಾರೆ ಇಲ್ಲಿ. ಶಬ್ದಸ್ವಾಮ್ಯಾತೆ ಪಂಚಮಕೋಟಿ ನಾಸ್ತಿ ಅರ್ಥ ಸ್ವಭಾವಾಚ ಅಂತ ಹೇಳಿ, ಇದಕ್ಕೆ ಮೇಲೆ ಹೇಳಕ್ಕಾಗಲ್ಲ. ಇಲ್ಲ ಸತ್, ಸದಸತ್, ಸರಸತ್, ಇಲ್ಲ ಯಾವುದೂ ಇಲ್ಲ ಅಂತ ಹೇಳಬೇಕು. ಅದಕ್ಕಿಂತ ಇನ್ನೊಂದು ಹೇಳಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳೋದು ಸರಸದ ಅನಿರ್ವಚನೀಯ ಅಂತ ಹೇಳಿದ್ರು. ಅದು ನಿರ್ವಚನೀಯವೇ ಆಗ್ಬೇಕು ಅವಾಗ. ಅದನ್ನ ಅಲ್ಲಿ ಮೊದಲು ಇದನ್ನ ಹೇಳ್ತಾರೆ, ನೀವು ಯಾವ ವಿಕಲ್ಪ ಮಾಡ್ತೀರಾ, ವಿಕಲ್ಪ ಮಾಡೋಕ್ಕಾಗೋದಿಲ್ಲ. ಇದು ಅನಿರ್ವಚನೀಯಕ್ಕೆ ಪ್ರತ್ಯನೀಕವಾದದ್ದು ಅಂತ ಹೇಳಕ್ಕೆ ಆಗೋದಿಲ್ಲ. ಇದು ಮೊದಲನೇ ವಾದ, ಅನಿರ್ವಚನೀಯಕ್ಕೆ ಪ್ರತ್ಯನೀಕವಾದದ್ದು. ಯಾಕೆ ಅಂದ್ರೆ ಏನಾದ್ರು ಒಂದು ಹೇಳ್ಬೇಕವರು. ಏನು ಹೇಳದೆ ಇದ್ರೆ ಯಾವ ಜ್ಞಾನವು ನಿವೃತ್ತಿ ಮಾಡುತ್ತೆ, ನಿವೃತ್ತಿ ಯಾವ ರೂಪವಾದದ್ದು, ಅದಕ್ಕೇನಾದ್ರೂ ಉತ್ತರ ಹೇಳಲೇಬೇಕು. ಅದು ಹೇಳಕ್ಕಾಗೋದಿಲ್ಲ ಅಂತ ಹೇಳಕ್ಕಾಗಲ್ಲ. ಹೇಳಕ್ಕಾಗದೆ ಇರೋದಕ್ಕೆ ವಿರುದ್ಧವಾದದ್ದು ಅಂತ ಹೇಳ್ತಾರೆ. ಹೇಳಕ್ಕಾಗತ್ತೆ ಅಂತ ಹೇಳೋದಿಲ್ಲ. ಬ್ರಹ್ಮನಿಗೂ ಹಾಗೆಯೇ ಸತ್ಯ ಅಂತ ಹೇಳೋದಿಲ್ಲ, ಅಸತ್ಯಾತ್ ವ್ಯಾವೃತ್ತಿ ಅಂತ ಹೇಳ್ತಾರೆ. ಹೇಳಿದ್ರೆ ಹೋಯ್ತು, ಸತ್ಯ ಅಂತ ಹೇಳಿದ್ರೆ ಒಂದು ಪ್ರಮೇಯ ಆಗ್ಬಿಡುತ್ತೆ, ಅದು ವೇದ್ಯತ್ವ ಬಂದುಬಿಡುತ್ತೆ. ಹಾಗೆಯೇ ಇದಕ್ಕೂ ಹಾಗೆಯೇ ಆ ಜ್ಞಾನ ಅನ್ನೋದು ನಿವೃತ್ತಿ ಮಾಡೋ ಜ್ಞಾನ ನಿರ್ವಚನೀಯ ಅಂದ್ಬಿಟ್ರೆ ಅದು ಹೇಳಕ್ ಸಾಧ್ಯವಾಗ್ಬಿಡ್ಬೇಕು, ಅವಾಗ ಸತ್ಯವಾಗ್ಬಿಡುತ್ತೆ. ಬ್ರಹ್ಮ ಒಂದೇ ಸತ್ಯ, ಇನ್ಯಾವುದೂ ಇಲ್ಲ. ಹೇಳಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ ಅದು ಹೇಳ್ಬೇಕಲ್ಲ, ಅದು ಹೇಳಿದ್ರೇನೆ ತಾನೇ ಇವನು ಹೋಗೋದು ಅವಿದ್ಯೆ. ನಿವೃತ್ತಿ ಆಗ್ಬೇಕಾದ್ರೆ ಆ ಜ್ಞಾನದಿಂದಲೇ ಹೋಗ್ಬೇಕು. ಆ ಜ್ಞಾನ ಹೀಗೆ ಅಂತ ಹೇಳಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಒಂದು ಸತ್ಯವಾದ ಜ್ಞಾನ ಇಲ್ಲ ಯಾವುದು ಹೇಳುವಂತಹದ್ದು. ಬ್ರಹ್ಮನನ್ನು ಬಿಟ್ಟರೆ ಬೇರೆ ಜ್ಞಾನವೇ ಇಲ್ಲ ಸತ್ಯವಾದದ್ದು. ಹಾಗಾದ್ರೆ ಹೇಗೆ ಹೇಳ್ತೀರಾ ಅಂದ್ರೆ ಹೇಳಕ್ಕಾಗಲ್ಲ ಅಂತ ಆಗಲ್ಲ, ಆ ರೀತಿ ಹೇಳ್ತೀವಿ ಅಂದ್ರು. ಹೇಳಕ್ಕಾಗದೆ ಇರೋದಕ್ಕೆ ವಿರುದ್ಧವಾದ ಆಕಾರ ಇದು, ಆ ರೀತಿ ಹೇಳ್ತೀವಿ ಅಂತ ಇದು ವಾದ ಮಾಡೋದಿದು. ಆ ರೀತಿ ನೀವು ಹೇಳಿದ್ರೆ ಹೇಳಕ್ಕಾಗೋದೆ, ಅದು 2 ಡಬಲ್ ನೆಗೆಟಿವ್ ಪಾಸಿಟಿವ್ ಆಗಬೇಕು, ಹೇಳಕ್ಕಾಗಬೇಕು ಆವಾಗ ನಿಮಗೆ ಅಂತ ಇಲ್ಲಿ ಮೊದಲು ವಾದವನ್ನ ಆ ರೀತಿ ಇಲ್ಲಿ ವಾದ ಹೇಳ್ತಾರೆ. ಅದಾದ ಮೇಲೆ ಬ್ರಹ್ಮಂ ವ್ಯತಿರೇಕೇಣ ಏತದಭ್ಯುಪಗಮೆ ಇದೆ ಅಂತ ಒಪ್ಕೊಂಡ್ಬಿಟ್ರೆ ಪುನರಪಿ ಅವಿದ್ಯಾನ ನಿವೃತ್ತ ಸ್ಯಾತೆ. ಬ್ರಹ್ಮಕ್ಕಿಂತ ಬೇರೆ ಆದದ್ದು ಅಂತ ಒಪ್ಕೊಂಡ್ರೆ ಅವಿದ್ಯೆ ಅನ್ನೋದು ಹೋಗಕ್ಕೆ ಸಾಧ್ಯವಿಲ್ಲ. ಆವಾಗ
ಯಾಕೆ ಅಂದ್ರೆ ಹೇಳ್ತಾರೆ ಬ್ರಹ್ಮೈವ ಚೇತ ನಿವೃತ್ತಿ, ಇಲ್ಲ ಬ್ರಹ್ಮೆಯೇ ಆ ಜ್ಞಾನ, ಬ್ರಹ್ಮವೇ ಆ ನಿವೃತ್ತಿ ಅನ್ನೋ ಜ್ಞಾನ ಅಂತ ಹೇಳಿದ್ರೆ ಆ ಬ್ರಹ್ಮ ತಿಳ್ಕೊಳಕ್ಕಾಗೋದಿಲ್ವಲ್ಲ. ತತ್ ಪ್ರಾಗಪಿ ಅವಿಶಿಷ್ಟಂ, ಮೊದಲೇ ಇದೆ ಆ ಜ್ಞಾನ ಬ್ರಹ್ಮ ಅನ್ನೋದು. ಮತ್ತೆ ತಿಳ್ಕೊಳ್ಳೋದು ಏನಿದೆ? ವೇದಾಂತ ಜ್ಞಾನಾತ್ ಪೂರ್ವಮೇವ ನಿವೃತ್ತಿ ಸ್ಯಾತ್. ವೇದಾಂತದಿಂದ ನಿಮಗೆ ಈ ನಿವೃತ್ತಿ ಜ್ಞಾನ ಉಂಟಾಗಕ್ಕೆ ಮೊದಲೇ ಬ್ರಹ್ಮವೇ ಜ್ಞಾನ ಅಂದ್ರೆ ಆ ಜ್ಞಾನ ಬ್ರಹ್ಮ ಇದ್ದೇ ಇದೆಯಲ್ಲ ಅಲ್ಲಿ ಮೊದಲೇ. ನಿವೃತ್ತಿ ಹೇಗಾಗುತ್ತೆ? ಅವಾಗ ಮೊದಲೇ ಜ್ಞಾನ ನಿವೃತ್ತಿ ಆಗ್ಬಿಡ್ಬೇಕು, ವೇದಾಂತದಿಂದ ಆಗ್ಬಾರ್ದು. ಐಕ್ಯ ಜ್ಞಾನಂ ನಿವರ್ತಕಂ ತದ್ ಅಭಾವಾತ್ ಸಂಸಾರ ಇತಿ ಭವದ್ ದರ್ಶನಂ ವಿಹನ್ಯತೆ. ಆಗ ನೀವು ಹೇಳೋದು ಐಕ್ಯ ಜ್ಞಾನದಿಂದ, ಐಕ್ಯ ಜ್ಞಾನವೇ ಅವಿದ್ಯೆಯನ್ನು ನಿವೃತ್ತಿ ಮಾಡುತ್ತೆ, ಅದಿಲ್ಲದೆ ಇರೋದ್ರಿಂದ ಸಂಸಾರ ಇದೆ ಅಂತ ಹೇಳೋದು ನಾಶ, ಈ ವಾದ ತಳ್ಳಿ ಹಾಕಲ್ಪಡುತ್ತೆ ಅವಾಗ. ಯಾಕೆ ಅಂತ ಹೇಳಿದ್ರೆ ಅದು ಜ್ಞಾನಕ್ಕೆ ಮೊದಲೇ ಬ್ರಹ್ಮವೇ ನಿವೃತ್ತಿ ಆಗ್ಬೇಕು ಅವಾಗ. ಅದಕ್ಕೆ ಆ ರೀತಿ ಇದು ಎಲ್ಲ ನಾವು ಅವರಿಗೆ ಪ್ರತಿವಾದಗಳು, ತರ್ಕಕ್ಕೆ ಪ್ರತಿತರ್ಕ. ಅವಿದ್ಯಾ ನಿವೃತ್ತಿ ತಿಳಿದು ಬಂದಿದ್ಯಾ ಇಲ್ವಾ ಹೇಳ್ತಾರೆ ಇಲ್ಲಿ. ಅವಿದ್ಯಾ ನಿವೃತ್ತಿ ಕಿಂ ಖ್ಯಾತ ಉತ ಅಖ್ಯಾತ, ತಿಳಿಯಲ್ಪಡುತ್ತೋ ಇಲ್ಲ ತಿಳಿದಿಲ್ವೋ. ಅವಿದ್ಯಾ ನಿವೃತ್ತಿ ಅನ್ನೋದು ತಿಳಿಯಲ್ಪಡುತ್ತೆ, ಅದು ಜ್ಞಾನವೇ, ತಿಳಿಯಲ್ಪಡುವ ಒಂದು ಜ್ಞಾನವೇ, ಇಲ್ಲ ತಿಳಿಯಲ್ಪಡದೇ ಇರುವಂತಹದ್ದು. ಅಖ್ಯಾತತ್ವೇ ಅಸತ್ವಂ, ತಿಳಿದೇ ಇರೋದಾದ್ರೆ ಖ್ಯಾತಿ ಅಂದ್ರೆ ಜ್ಞಾನ, ಖ್ಯಾತಿವಾದಗಳಿದೆ, ಸತ್ಖ್ಯಾತಿಯ ಅನಿರ್ವಚನೀಯತಾ ಖ್ಯಾತಿ, ಹೀಗೆಲ್ಲ. ಅಖ್ಯಾತತ್ವೇ ಅಸತ್ವಂ, ತಿಳಿಯಕ್ಕಾಗದೇ ಇರೋದು ಅಂತ ಹೇಳಿದ್ರೆ ಸತ್ ಅಂತ ಹೇಳಕ್ಕಾಗೋದಿಲ್ಲ, ಅದಿರ್ಲೇಬಾರ್ದು. ಖ್ಯಾತತ್ವೇ ತಿಳಿಬಹುದು ಅಂದ್ರೆ ಕಿಂ ಬಾಧ್ಯ, ಅದು ತಳ್ಳಿ ಹಾಕಲ್ಪಡುತ್ತೆಯೇ ಇಲ್ಲವೇ, ಉತ ಅಬಾಧ್ಯ ಇತಿ ವಿಕಲ್ಪ. ತಿಳಿಯಲ್ಪಡುತ್ತೆ ಆದರೆ ಬಾಧಿಸಲ್ಪಡುತ್ತೆ, ಹೀಗೆ ಅವ್ರು ಹೇಳೋದು ಅದೇ ವಾದ. ಬಾಧಿಸಲ್ಪಡುತ್ತೋ ಬಾಧಿಸಲ್ಪಡೋದಿಲ್ವೋ ಅದು. ಬಾಧ್ಯಾಚೇತ್ ಅನಿರ್ವಚನೀಯತ, ಬಾಧಿಸಲ್ಪಡುತ್ತೆ ಅಂತ ಹೇಳಿದ್ರೆ ಏನು ಅಂತ ಹೇಳಕ್ಕಾಗಲ್ಲ, ಸತ್ವ ಅಸತ್ವ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಇರೋ ಹಾಗೂ ಇದೆ, ಇಲ್ಲದೆ ಇರೋ ಹೋಗು ಬಿಡುತ್ತೆ. ಕಿಂಚ ನಿವೃತ್ತೇಶ್ಚ ಬಾಧ್ಯತ್ವೇ ನಿವರ್ತ್ಯಂ ಅಜ್ಞಾತಂ ಸ್ಥಿತಂ ಸ್ಯಾತ್. ಇಲ್ಲಿ ಹೇಳ್ತಿರೋದು ಬಾಧ್ಯವಾದದ್ದು ಯಾವುದಕ್ಕೆ ಅಂದ್ರೆ ನಿವೃತ್ತಿ ಅನ್ನೋದಕ್ಕೆ. ನಿವೃತ್ತಿಯು ಬಾಧ್ಯವಾದ್ರೆ ನಿವರ್ತ್ಯಂ ಅಜ್ಞಾನಂ ಸ್ಥಿತಂ, ನಿವೃತ್ತಿಯೇ ಹೋಗ್ಬಿಟ್ರೆ ನಿವರ್ತಿಸಲ್ಪಡುವ ಅಜ್ಞಾನ ಇರ್ಬೇಕು ಅವಾಗ. ಈ ನಿವೃತ್ತಿಯೇ ಹೋಗ್ಬಿಟ್ರೆ ನಿವರ್ತಿಸಲ್ಪಡುವ ಅಜ್ಞಾನ ಇರಬೇಕು. ಹಗ್ಗದ ಜ್ಞಾನ ಸ್ವಲ್ಪ ಭ್ರಮೆಯನ್ನು ಹೋಗಿಸುತ್ತೆ. ಆ ಹಗ್ಗದ ಜ್ಞಾನ ಅನ್ನೋದು ಅನಿರ್ವಚನೀಯ ಇವ್ರು ಹೇಳೋದು. ಯಾಕೆ ಅಂದ್ರೆ ಹಗ್ಗವನ್ನು ಇಲ್ಲಿ ಬ್ರಹ್ಮ ಹಗ್ಗದ ಸ್ಥಾನದಲ್ಲಿರೋ, ತಿಳ್ಕೊಳಕ್ಕಾಗೋದಿಲ್ಲ, ಅದನ್ನ ತಿಳಿಯಕ್ಕಾಗೋದಿಲ್ಲ. ಇದನ್ನ ಹೋಗಿಸ್ಬೇಕು, ಸರ್ಪ ಭ್ರಮೆಯನ್ನ ಹೋಗಿಸ್ಬೇಕು. ಬ್ರಹ್ಮನ ರಜ್ಜುವನ್ನು ತಿಳಿಯಕ್ಕಾಗೋದಿಲ್ಲ, ಅದು ತಿಳಿದೇ ಇದು ಹೋಗೋದಿಲ್ಲ. ಇದುವೇ ಇಲ್ಲಿ ಪ್ರಶ್ನೆ ಬರೋದು. ನಿವೃತ್ತಿ ಅಂತ ಹೇಳೋದು ನಿವರ್ತಕ ಜ್ಞಾನದಿಂದ ನಿವೃತ್ತವಾಗುವ ಪದಾರ್ಥ ಹೋಗಬೇಕು, ವಿಷಯ ಹೋಗ್ಬಿಡ್ಬೇಕು. ಬಹಳ ಆಳವಾದ ಇದು ತರ್ಕ ಇಲ್ಲಿ ಮಾಡ್ತಾರೆ. ಇಲ್ಲಿ ನಿವೃತ್ತೇ ಅಸತ್ವೇಪಿ ತುಲ್ಯಮೇವ ತತ್, ನಿವೃತ್ತಿಯು ಇಲ್ವೇ ಇಲ್ಲ ಅಂತ ಹೇಳಿದ್ರೆ ನಿವೃತ್ತಿ ಜ್ಞಾನವೂ ಇರಬಾರ್ದು. ಆವಾಗ ನಿವೃತ್ತಿಯೇ ಇಲ್ಲದೆ ಹೋದ್ರೆ ನಿವೃತ್ತಿ ಜ್ಞಾನ ಇರಬಾರ್ದಲ್ಲ, ಆ ನಿವೃತ್ತವಾಗುವ ವಿಷಯವೂ ಇರಬಾರ್ದು, ಅಜ್ಞಾನವೂ ಇರಬಾರ್ದು. ಅವಾಗ ಅಬಾಧ್ಯಾಚೇತ ಸತ್ವಂ, ಇಲ್ಲ ಬಾಧಿಸಲ್ಪಡೋದಿಲ್ಲ ಅಂದ್ಬಿಟ್ರೆ ಅವಾಗ ಇರ್ಬೇಕದು. ಆವಾಗ ನಿಮಗೆ ಅದ್ವೈತ ಹೋಗ್ಬಿಡುತ್ತೆ. ಅಬಾಧ್ಯತ್ವೇಪಿ ಆದಿಮತ್ವಾತ್ ನ ಸತ್ವಂ, ಬಾಧಿಸದೆ ಹೋದ್ರೂ ಅದಕ್ಕೆ ಸೃಷ್ಟಿ ಇದೆ, ಒಂದು ಆದಿಮತ್ವಾತ್, ಸೃಷ್ಟಿ ಇರೋದ್ರಿಂದ ಅದು ಸತ್ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಉತ್ಪತ್ತಿ ಆಗೋದೆಲ್ಲ ನಾಶವಾಗುತ್ತೆ. ಯಾಕೆ ಅಂದ್ರೆ ಆದಿಮತ್ವಂ ನಿತ್ಯ ವೈಲಕ್ಷಣ್ಯಂ, ನಿತ್ಯಕ್ಕೆ ವಿರುದ್ಧವಾದದ್ದು. ನ ತತ್ ಸದ್ವೈಲಕ್ಷಣ್ಯಂ, ಸತ್ ಅಂತ ಹೇಳ್ಬೇಕು ಅವಾಗ ನೀವು, ಸತ್ತು ಹೇಳಕ್ಕಾಗಲ್ಲ ಅಂತಾರೆ ಅವರು. ಆದಿಮತ್ವಾತ್ ನ ಸತ್ವಂ ಅಂತ ಹೇಳಿದ್ರು. ಸತ್ವಂ ಅಂತ ಸತ್ ಅಂತ ಹೇಳಿದ್ರೆ ಎಂದೂ ಇರುವಂತಹದ್ದು. ಆದಿಮತ್ ಅಂತ ಹೇಳಿದ್ರೆ ಉತ್ಪತ್ತಿ ಆಗೋದು, ಉತ್ಪತ್ತಿ ಆಗಕ್ಕೆ ಮೊದಲು ಇರ್ಲಿಲ್ವಲ್ಲ ಅದು.
ಅಸತ್ತಾಗಿತ್ತು. ಆದಿಮತ್ ಅಂದರೆ ಅದಕ್ಕೊಂದು ಉತ್ಪತ್ತಿ ಇದೆ. ಆವಾಗ ಉತ್ಪತ್ತಿ ಆಗೋದ್ರಿಂದ ಅದಕ್ಕೆ ಮೊದಲು ಇಲ್ಲದೆ ಇರೋದ್ರಿಂದ ಸತ್ ಅಂತ ಹೇಳಕ್ಕಾಗೋದಿಲ್ಲ ಅದನ್ನ. ಈ ತರ ಹೇಳಿದ್ರೆ ಆದಿಮತ್ವ ಅನ್ನೋದೇನು, ನಿತ್ಯವಲ್ಲ ಅನ್ನೋದು ತಿಳಿಸುತ್ತೆ ಹೊರತು ಸತ್ತಲ್ಲ ಅಂತ ತಿಳಿಸೋದಿಲ್ಲ. ಆದಿ ಆಗೋದೆಲ್ಲ ಇರಬಹುದು, ಆದರೆ ಸತ್ ಅಂತ ಹೇಳಲೇಬೇಕದು. ಅದು ನಿತ್ಯವಲ್ಲ ಅಂತ ಹೇಳಬೇಕು. ನಮಗೆ ಮೋಕ್ಷ ಅನ್ನೋದು ಆದಿಮತ್, ಆದರೆ ಅಂತ್ಯವಿಲ್ಲ, ಅದು ಸತ್. ಬದ್ಧನಿಗೆ ಮೋಕ್ಷ ಉಂಟಾಗುತ್ತೆ. ಮೋಕ್ಷ ಬಂದಾಗ ಅವನಿಗೇನಾಗುತ್ತೆ, ಅದು ಮೊದಲು ಇರಲಿಲ್ವಲ್ಲ, ಆದರೆ ಅದು ಎಂದೆಂದೂ ಇರುತ್ತೆ, ಆದಿಮತ್. ಆದರೆ ಅದಾದ ಮೇಲೆ ಸತ್ ಇದೆ, ಅದು ನಿತ್ಯವಲ್ಲ. ನಿತ್ಯವಾದರೆ ಇವತ್ತು ಇರಬೇಕಾಗಿತ್ತು. ನಮಗೆ ಜ್ಞಾನ ಸಂಕೋಚ ಆಗ್ಬಿಟ್ಟಿದೆ ಈಗ. ಕರ್ಮ ಅನ್ನೋದಕ್ಕೆ ಆದಿ ಇಲ್ಲ, ಅಂತ್ಯ ಇದೆ. ಸತ್ತು ಅದು ಕೂಡ ಅದು ನಿತ್ಯವಲ್ಲವೇ ಹೊರತು ಸತ್ತಲ್ಲ ಅಂತ ಹೇಳಕ್ಕಾಗೋದಿಲ್ಲ. ನ ಸತ್ ವೈಲಕ್ಷಣ್ಯಂ, ಸತ್ ವೈಲಕ್ಷಣ್ಯವಲ್ಲ, ಸತ್ತಕ್ಕಿಂತ ವಿಲಕ್ಷಣವಾದದ್ದಲ್ಲ ಅದು. ಬೇಕಾದರೂ ನಿತ್ಯವಲ್ಲ ಅಂತ ಹೇಳಿ, ಸತ್ತಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಹೇಗೆ ಸತ್ತಲ್ಲ ಅಂತ ಹೇಳ್ಬೋದು? ಸತ್ತಿದೆ ಇಲ್ಲ, ಇದೆಯಲ್ಲ ಅದು. ಪ್ರತಿಪನ್ನ ಉಪಾಧೌ ಅಬಾಧ್ಯತ್ವಂ ಹಿ ಸತ್ಯತ್ವಂ. ಉಪಾಧಿ ನಮಗೆ ತಿಳಿದು ಬಂದ್ರೆ ಅದು ಸತ್ಯ ಅಂತ ಹೇಳಬೇಕು. ತದೇವ ಹಿ ಸತ್ವಂ. ಉಪಾಧಿ ಅನ್ನೋದು ಇದೆ ಅಂತ ಹೇಳಿದ್ರೆ, ಪ್ರಪಂಚವೆಲ್ಲ ಕಾಣ್ತಿರೋದ್ರಿಂದ, ದ್ವೈತ ಜ್ಞಾನ ಭೇದ ಜ್ಞಾನ ಬರ್ತಿರೋದ್ರಿಂದ ಉಪಾಧಿ ಇದೆ. ಅವಿದ್ಯೆ ಅನ್ನುವಂತಹ ಉಪಾಧಿ ಇದೆ. ಇದ್ರೆ ಅದು ಸತ್ ಅಂತಾನೆ ಹೇಳಬೇಕು. ಆದರೆ ಇರೋ ಹಾಗಿದೆ, ಹೋಗ್ಬಿಡುತ್ತೆ, ಆದ್ರಿಂದ ಸತ್ತು ಅಸತ್ತು ಹೇಳಕ್ಕಾಗಲ್ಲ ಅನ್ನೋದು ನಿತ್ಯವಲ್ಲ ಅಂತ ಹೇಳಿ ಸತ್ತಲ್ಲ ಅಂತ ಹೇಳಕ್ಕಾಗುದಿಲ್ಲ. ಇದೇ ನಾವು ಮಾಡುವಂತಹ ವಾದ. ಆದ್ದರಿಂದ ಇಲ್ಲಿ ತ್ವನ್ಮತೆ ಪ್ರತಿಪನ್ನ ಉಪಾಧವು ಬಾಧಾತ್ ಸತ್. ಇಲ್ಲಿ ಸತ್ಯ ಅಂತ ಹೇಳಿ ನಿತ್ಯವಲ್ಲ ಅಂತ ಹೇಳ್ಬೇಡಿ ಅಂದ್ರೆ ಸತ್ ಅಂದ್ರೇನೆ ನಿತ್ಯ ಅಲ್ವಾ? ನಿತ್ಯವಲ್ಲ, ಸತ್ ಅಂದ್ರೆ ಇರೋದು ಅಂತ ಅರ್ಥ. ಇರೋದು ಯಾವತ್ತೂ ಇರ್ಬೇಕಾಗಿಲ್ಲ. ಸತ್ ಹತ್ರ ಇರೋದು. ಇಲ್ಲಿ ಹೇಳ್ತಿರೋದು ಸದ್ವೈಲಕ್ಷಣ್ಯ ಅಂತ ಅವ್ರು ಹೇಳೋದು. ಯಾಕೆ ಸದ್ದು ಅಲ್ಲ ಅವ್ರು ಹೇಳೋದು? ಸತ್ ಅಂತ ಯಾಕೆ ಹೇಳಲ್ಲ ಅಂತ ಹೇಳಿದ್ರೆ, ಅವ್ರು ಹೇಳೋದು ಬಾಧಿತವಾಗೋದ್ರಿಂದ ಸತ್ತಲ್ಲ ಅಂತ ಹೇಳ್ತೀವಿ ಅಂದ್ರು. ಬಾಧಿತವಾಗೋದ್ರಿಂದ ನಿತ್ಯವಲ್ಲ ಅಂತ ಹೇಳಿ ಸತ್ ಅಂತ ಹೇಳ್ಬೇಡಿ. ಅದು ಬಾಧಿತವಾಗೋ ತನಕ ಇದೆಯಲ್ಲ, ಅದು ಬಾಧಿತವಾಗೋ ತನಕ ಇದ್ದೇ ಇದೆ. ಅದು ಹೇಗೆ ಅದಕ್ಕೆ ಅಸತ್ ಅಂತ ಹೇಳ್ತೀರಾ ಅಂತ ಕೇಳ್ತೀವಿ ನಾವು. ಸತ್ತಿತ್ತು, ಆಮೇಲೆ ಅಸತ್ ಅಂತ ಹೇಳಿಬೇಕಾದ್ರೆ ಬಾಧಿತವಾದ ಮೇಲೆ. ನಿತ್ಯವಲ್ಲ ಅದು. ಸತ್ತ ಅಂತ ಹೇಳಿದ್ರೆ ಸತ್ತ ಅಂದ್ರೆ ಅದು ಇರೋದು, ಸ್ವರೂಪ ಯಾವಾಗ್ಲೂ ಸತ್ತೆ ಇರೋದು ಅಂತ ತಾನೆ. ಅದನ್ನ ಆತರ ಹೇಳ್ಬೇಕಾಗಿಲ್ಲ. ಸ್ವರೂಪ ಸತ್ತೆ ಅಂತ ಹೇಳಿದ್ರೆ ಸ್ವರೂಪ ನಿತ್ಯವಾದದ್ದು. ಯಾಕೆ ಅಂದ್ರೆ ಆ ಪದಾರ್ಥ ನಿತ್ಯವಾಗಿದೆ, ಅದರ ಸತ್ತೆ ಅನ್ನೋದು ನಿತ್ಯವಾಗಿದೆ ಅಂತ ಹೇಳ್ತೀವಿ. ನಿತ್ಯವಾದ ಸ್ವರೂಪ ಜೀವಾತ್ಮನಿಗೆ ಅಂತ ಹಾಗೆ. ಆದ್ದರಿಂದ ಉಪಾಧಿ ತಿಳಿದು ಬರುವಂತಹ ಉಪಾಧಿ ಬಾಧಿಸಲ್ಪಡುತ್ತೆ. ಅದರಿಂದ ಸದ್ವ್ಯಾವೃತ್ತಿ ಇತ್ಯುಕ್ತೆ. ನೀವು ಹೇಳಿದ್ರಿ ಅದು ಬಾಧಿಸಲ್ಪಡೋದ್ರಿಂದ, ಈ ಉಪಾಧಿ ಅವಿದ್ಯೆ ಅನ್ನೋ ಉಪಾಧಿ ಬಾಧಿಸಲ್ಪಡೋದ್ರಿಂದ ಸತ್ಯಕ್ಕಿಂತ ವಿರುದ್ಧವಾದದ್ದು ಅಂತ ಹೇಳ್ತೀರಾ. ಅದಕ್ಕೆ ಅದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ. ಉಪಾಧಿ ಅನ್ನೋದು ತಿಳಿದು ಬರುತ್ತೆ, ಆದರೆ ಬಾಧಿಸಲ್ಪಡುತ್ತೆ, ಆದ್ರಿಂದ ಸತ್ತಲ್ಲ ಅಂತ ಅವ್ರ ವಾದ ಹೇಳೋದು. ತ್ವನ್ಮತೆ ಪ್ರತಿಪನ್ನ ಉಪಾಧವು ಬಾಧಾತ್ ಸದ್ವ್ಯಾವೃತ್ತಿ ಇತ್ಯುಕ್ತೆ. ಸತ್ಯಕ್ಕಿಂತ ಬೇರೆ ಆದದ್ದು ಅಂತ ಹೇಳ್ತೀರಾ, ಯಾಕೆಂದ್ರೆ ಬಾಧಿಸಲ್ಪಡುತ್ತೆ ಅಂತ ಹೇಳಿ. ತತ್ರ ಸತ್ವ ಪಕ್ಷೆ ಕಿಂ ಕಾಲ್ಪನಿಕ ಸತ್ ಅಂತ ಹೇಳೋದು ಕೂಡ ಕಲ್ಪಿತವಾದ ಸತ್ಯ ನಿಮ್ಗೆ, ಇಲ್ಲ ಪರಮಾರ್ಥವಾದ ಸತ್ಯ ಗೊತ್ತಾ? ಅಕಾಲ್ಪನಿಕ ಸತ್ಯ, ಈ ರೀತಿ ವಿಕಲ್ಪ ಬರುತ್ತೆ. ಈಗ ವಿಕಲ್ಪ ಅಭಿಪ್ರೇತ್ಯ ಅಕಾಲ್ಪನಿಕ ಸತ್ವೇ ಬ್ರಹ್ಮ ವ್ಯತಿರಿಕ್ತತ್ವ ಪಕ್ಷೆ ಅದ್ವೈತ ಹಾನಿ ಪ್ರಸಂಗ. ಕಲ್ಪಿತವಲ್ಲ, ಇದೆ ಅಂತ ಹೇಳ್ಬಿಟ್ರೆ ಎರಡು ಸತ್ಯ ಆಗ್ಬಿಡುತ್ತೆ, ಅದ್ವೈತ ಹೋಗ್ಬಿಡುತ್ತೆ. ಬ್ರಹ್ಮಕ್ಕಿಂತ ಬೇರೆ ಆಯ್ತು ಆವಾಗ. ಅವ್ಯತಿರಿಕ್ತ ಪಕ್ಷೆ ದೂಷಣ ವಕ್ಷ್ಯತೆ. ಅಕಲ್ಪಿತವಾದ ಸತ್ತು, ಅಕಲ್ಪಿತವಾದ ಸತ್ತು ಬ್ರಹ್ಮಕ್ಕಿಂತ ಬೇರೆಯಾದದ್ದೇ ಇಲ್ಲ, ಬ್ರಹ್ಮವೇನೆ ಅಂತ ಕೇಳಿದ್ರೆ ಬ್ರಹ್ಮಕ್ಕಿಂತ ಬೇರೆಯಾದದ್ದು ಅಂತ ಹೇಳಕ್ಕಾಗಲ್ಲ.
ಯಾಕೆ ಅಂದರೆ ಅಕಲ್ಪಿತವಾದ ಒಂದು ಸತ್ ಅನ್ನೋದು ಇಲ್ಲ ಬ್ರಹ್ಮಕ್ಕಿಂತ ಬೇರೆ ಆದದ್ದು. ಬ್ರಹ್ಮಕ್ಕಿಂತ ಬೇರೆ ಎಲ್ಲ ಕಲ್ಪಿತವೇ. ಬ್ರಹ್ಮ ಒಂದೇ ಇರೋದು. ಅದನ್ನ ಬ್ರಹ್ಮಕ್ಕಿಂತ ಬೇರೆ ಅಂತ ಹೇಳಕ್ಕಾಗಲ್ಲ. ಅದ್ವೈತ ಹಾನಿ, ಅದ್ವೈತ ಹೋಗ್ಬಿಡುತ್ತೆ. ಇಲ್ಲ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಹೇಳಿದ್ರೆ ಬ್ರಹ್ಮವೇ ಆಗ್ಬೇಕು ಅವಾಗ. ಕಾಲ್ಪನಿಕ ಸತ್ವೇ ದೂಷಣ. ಇಲ್ಲಿ ಮುಂದೆ ಹೇಳ್ತಾರೆ ಇದು ಅವ್ಯತಿರಿಕ್ತ ಪಕ್ಷೆ ದೂಷಣಂ ಭಕ್ಷ್ಯತೆ ಅಂತ ಹೇಳಿದ್ರು. ಬ್ರಹ್ಮಕ್ಕಿಂತ ಅಧಿಕವಾದದ್ದು ಅಂತ ಹೇಳಿದ್ರೆ ಆವಾಗ ಮುಂದೆ ಹೇಳ್ತೀವಿ ಕಾಲ್ಪನಿಕ ಸತ್ವೇ ಕಲ್ಪಿತವಾದ ಸತ್ತು ಅಂತ ಹೇಳಿದ್ರೆ ಅವಾಗ ಹೇಳ್ತಾರೆ ಬ್ರಹ್ಮ ವ್ಯತಿರೇಕೇಣ, ಬೇರೆ ಇಲ್ಲದೆ ಇರೋದ್ರಿಂದ ಬ್ರಹ್ಮವೇ ಆಗ್ಬೇಕದು. ಆವಾಗ ವ್ಯಾವಹಾರಿಕ ಸಿದ್ಧಿ ಅನಿರ್ವಚನೀಯಂ, ವ್ಯಾವಹಾರಿಕ ಸಿದ್ಧಿ ಅನಿರ್ವಚನೀಯಂ ತಸ್ಮಾತ್ ಅವಿದ್ಯಾನ ನಿವೃತ್ತ ಸ್ಯಾತ್. ಇಲ್ಲಿ ಹೇಳ್ತಾರೆ ಅಂತ ಅವ್ರು ಹೇಳಿದ್ರೆ ಅಸತ್ವ ಪಕ್ಷೇಪಿ ಇದಮೇವ ದೂಷಣಂ. ಇಲ್ಲಿ ವ್ಯಾವಹಾರಿಕ ಸಿದ್ಧಿ ಅನಿರ್ವಚನೀಯಂ. ಇದು ವ್ಯಾವಹಾರಿಕವಾದದ್ದಷ್ಟೇ ಅಂತ ಹೇಳಿದ್ರೆ, ಅನಿರ್ವಚನೀಯವು ಅಂತ ಹೇಳಿದ್ರೆ ಅವಿದ್ಯಾ ಅನ್ನೋದು ಹೋಗೋದಿಲ್ಲ. ಆವಾಗ ನ ನಿವೃತ್ತ ಸ್ಯಾತ್ ಅಂತ ಹೇಳಿದ್ರು. ವ್ಯಾವಹಾರಿಕ ಸಿದ್ಧಿ ಅನಿರ್ವಚನೀಯಂ, ಆ ವ್ಯಾವಹಾರಿಕವಾದ ಸತ್ತು ಮಾತೆ ನಿಮಗೆ ಅನಿರ್ವಚನೀಯ ಅಂತ ಹೇಳ್ತೀರಾ. ಆದ್ದರಿಂದ ಇದು ವ್ಯಾವಹಾರಿಕ ಅಂದರೆ ಕಲ್ಪಿತ, ಆ ಕಲ್ಪಿತವಾದ ಸತ್ತೇ ನಿಮಗೆ ಅನಿರ್ವಚನೀಯ ಅಂತ ಹೇಳ್ತೀರಾ. ಅದರಿಂದ ಅವಿದ್ಯಾ ಅನ್ನೋದು ಹೋಗಕ್ಕಾಗೋದಿಲ್ಲ ಕಲ್ಪಿತವಾದದ್ರಿಂದ. ಅಸತ್ವ ಪಕ್ಷೆ ಇಲ್ಲ ಸತ್ತಲ್ಲ ಅಂತ ಹೇಳಿದ್ರೆ ಇದರಲ್ಲಿಯೂ ಇದೇ ದೂಷಣ. ನಿವೃತ್ತಿ ಸತಿ ಚೇತ್ ದ್ವೌನಯೋ ಪ್ರಕೃತಮರ್ಥಂ ಸೂಚಯತಃ ಇತಿ ನ್ಯಾಯಾತ್ ಅವಿದ್ಯಾ ಹಿ ಅನಿವೃತ್ತ ಸ್ಯಾತ್. ನಿವೃತ್ತಿ ಅನ್ನೋದು ಸತ್ ಅಂತ ಹೇಳಿದ್ರೆ ಆವಾಗ ಎರಡು ನೆಗೆಟಿವ್ ಹೇಳಿದಾಗ ಆಗುತ್ತೆ. ದ್ವಿರೂಪತ್ವ ಪಕ್ಷೇಪಿ ಸದಂಶೇನ ಅದ್ವೈತ ಹಾನಿ ಅಸದಂಶೇನ ನಿವೃತ್ತೇ ಅಸತ್ವಾತ್ ಅವಿದ್ಯಾ ಸ್ಥಿತಿರೇನ ಸ್ಯಾತ್. ಅವಿದ್ಯೆ ಅನ್ನೋದು ಹೆಂಗಿದ್ರು ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸತ್ ಅಸತ್ ಎರಡೂ ಅಲ್ಲ, ಸತಸತ್ ಅಂತ ಹೇಳಿದ್ರೆ ಅದು ದ್ವಿರೂಪತ್ವ ಅಂತ ಹೇಳೋದು. ಸದಸತ್ ಅಂತ ಹೇಳಿದ್ರೆ ಸತ್ ಅನ್ನೋ ಅಂಶದಿಂದ ಅದ್ವೈತ ಹೋಯ್ತು, ಅಸದ್ ಅಂಶದಿಂದ ನಿವೃತ್ತಿ ಆಗೋದಿಲ್ಲ. ಇಲ್ಲದೆ ಇರೋದ್ರಿಂದ ನಿವೃತ್ತವಾಗಕ್ಕೆ ಸಾಧ್ಯವಿಲ್ಲ. ಇರೋ ಅಂಶದಿಂದ ಅದ್ವೈತ ಹೋಗ್ಬಿಡುತ್ತೆ, ಎರಡು ಪದಾರ್ಥ ಇರೋ ಹಾಗಾಗುತ್ತೆ. ಸದಸತ್ ಅಂತ ಹೇಳಕ್ಕಾಗೋದಿಲ್ಲ, ಸತ್ ಹೇಳಕ್ಕಾಗಲ್ಲ, ಅಸತ್ ಹೇಳಕ್ಕಾಗಲ್ಲ, ಸದಸತ್ತು ಕೂಡ ಹೇಳಕ್ಕಾಗೋದಿಲ್ಲ, ಮೂರು ಆಗೋದಿಲ್ಲ ಅಂತ ಹೇಳಿದ್ರು. ಯಾಕೆ ಅಂದರೆ ಸದಂಶ ಇದೆ, ಆವಾಗ ಇದ್ದಂಗಾಯ್ತು, ಒಂದು ಭಾಗ ಇದ್ದಂಗಾಯ್ತು. ಅವಾಗ ಸತ್ಯ ಅಸತ್ಯ ಎರಡೂ ಹೇಳ್ತೀವಿ ಅವಿದ್ಯೆಗೆ ಅಂದರೆ. ಅಸತ್ ಅನ್ನೋ ಅಂಶ ಆವಾಗ ಅಲ್ಲಿ ದ್ವೈತ ಬಂದ್ಬಿಡುತ್ತೆ. ಅಸತ್ ಅಂಶ ಇಲ್ಲದೆ ಇರೋದ್ರಿಂದ ಅವಿದ್ಯೆ ಇರಲೇಬೇಕು. ಅವಾಗ ಅವಿದ್ಯೆ ಹೋಗೋದಿಲ್ಲ. ಅದರಿಂದ ಇಲ್ಲದೆ ಇರೋ ಜ್ಞಾನದಿಂದ ಹೇಗೆ ಹೋಗುತ್ತೆ ಅವಿದ್ಯೆ? ಸದಂಶದಲ್ಲಿಯೂ ಕೂಡ ಕಾಲ್ಪನಿಕತ್ವ ಅಕಾಲ್ಪನಿಕತ್ವ ವಿಕಲ್ಪ ಪೂರ್ವದ. ಈ ಸತ್ತಿರೋ ಅಂಶದಲ್ಲಿಯೂ ಕಲ್ಪವಾದದ್ದು ಅಕಲ್ಪಿಕವಾದದ್ದು ಇದೆಲ್ಲ ಬರುತ್ತೆ. ಇದೆಲ್ಲ ಕೂಡ ಅದೇ ರೀತಿ ಅಕಲ್ಪಿತವಾದದ್ದು ಅಂತ ಹೇಳಿದ್ರೆ ಬ್ರಹ್ಮಸ್ವರೂಪ ಅನತಿರಿಕ್ತತ್ವ ಪಕ್ಷಂ ಆಶಂಕ್ಯ ದೂಷಿತೆ ಬ್ರಹ್ಮೈವ. ಅವಾಗ ಬ್ರಹ್ಮೈವ ಚೇತ್ ನಿವೃತ್ತಿ ಅಂತ ಹೇಳ್ಬಿಟ್ಟು ಬ್ರಹ್ಮವೇ ಆಗ್ಬೇಕು. ಅವಾಗ ತತ್ವಜ್ಞಾನಾತ್ ಪೂರ್ವಮೇವ ನಿವೃತ್ತಿರಸ್ತು ಅತಃ ಕಿಂ. ಅವ್ರು ಪೂರ್ವ ಪಕ್ಷಿ ಹೇಳಿದ್ರೆ ತತ್ವಜ್ಞಾನ ಮೊದಲೇ ನಿವೃತ್ತಿ ಆಗಿರಲಿ ಪರವಾಗಿಲ್ಲ, ಅದಕ್ಕೇನು ಅಂತ ಹೇಳಿದ್ರೆ ಐಕ್ಯಜ್ಞಾನಂ ನಿವರ್ತಕಂ ಅಂತ ನೀವು ಹೇಳೋದು ಹೋಗುತ್ತೆ. ಅದು ಅಭಾವಾತ್ ಸಂಸಾರ ಅಂತ ಹೇಳಕ್ಕಾಗೋದಿಲ್ಲ, ಮೊದಲೇ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಇಲ್ಲಿ ಇನ್ನೊಂದು ನೈಯಾಯಿಕರ ಒಂದು ವಾದವನ್ನು ಇಟ್ಕೊಂಡು ವಾದ ಮಾಡ್ತಾರೆ. ಭಾವಾಂತರ ಅಭಾವವಾದ ಪಕ್ಷೆ ಭೂತಲಮೇವ ಘಟಾಭಾವ ಅಭ್ಯುಪಗತಃ. ಟೂ ನೆಗೆಟಿವ್ಸ್ ಮೇಕ್ ಎ ಪಾಸಿಟಿವ್ ಅಂತ ಹೇಳ್ತಿರಲ್ಲ, ಅದಕ್ಕೆ ನೈಯಾಯಿಕರ ಒಂದು ವಾದ ಸರಣಿಯನ್ನು ಹೇಳ್ತಾರೆ. ಅವರ ಒಂದು ವಾದವನ್ನು ಇಟ್ಕೊಂಡು ಅವರು ಅಭಾವ ಅಂತ ಒಂದು ಪದಾರ್ಥವನ್ನು ನಿರೂಪಣೆ ಮಾಡ್ತಾರೆ. ಅಭಾವ ಅನ್ನೋದು ಒಂದು ಪದಾರ್ಥ, ಅವರಿಗೆ ಆಬ್ಸೆನ್ಸ್ ಅನ್ನೋದು ಇಲ್ಲದೆ ಇರೋದು ಅಂತ. ಅಭಾವ ಅನ್ನೋದು ಸಪ್ತ ಪದಾರ್ಥಗಳಲ್ಲಿ ಒಂದು ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವ ಸಪ್ತ ಪದಾರ್ಥ ಅಂತ ಹೇಳಿದ್ರು. ಅಭಾವ ಒಂದು ಪದಾರ್ಥ. ಪದಾರ್ಥ ಅಭಾವ ಅನ್ನೋ ಏನು? ಭಾವಾಂತರ ಅಭಾವ, ಭಾವಾಂತರ ಅಭಾವ. ಇನ್ನೊಂದು ಇರೋದಕ್ಕಿಂತ ಇನ್ನೊಂದು ಇಲ್ಲದೆ ಇರೋದ್ರ ಅಭಾವ. ಒಂದು ಇರುವ ಪದಾರ್ಥದ ಅಭಾವವೇ ಅಭಾವ ಅನ್ನುವ ಪದಾರ್ಥ ಅಂತ ಹೇಳಿದ್ರು. ಅದನ್ನ ಈಗ ಘಟದ ವಿಷಯದಲ್ಲಿ ಹೇಳ್ತಾರೆ. ಒಂದು ಭೂಮಿ ಮೇಲೆ ಒಂದು ಘಟ ಇದೆ,
ಘಟ ಅನ್ನೋದು ಇದೆ. ಘಟಾಭಾವ ಅನ್ನೋದು ಏನು? ಅದೊಂದು ಪದಾರ್ಥ ಅಂತ ಹೇಳಬೇಕಲ್ಲ. ಘಟಾಭಾವ ಏನು ಅಂದರೆ ಭೂತಲಮೇವ ಅಂತ ಹೇಳ್ತಾರೆ ಅವರು. ಆ ಪೃಥ್ವಿ ಮಣ್ಣಿನ ಮೇಲೆ ಇದೆಯಲ್ಲ, ಭೂಮಿ ಮೇಲೆ, ಘಟದ ಅಭಾವ ಅಂದರೆ ಭೂಮಿಯೇ. ಯಾಕೆಂದ್ರೆ ಅದು ಘಟವಲ್ಲ, ಘಟಕ್ಕಿಂತ ಬೇರೆ ಆದದ್ದು. ಭೂಮಿ ಮೇಲೆ ಘಟ ತೆಗೆದುಬಿಟ್ರೆ ಘಟದ ಅಭಾವ ಇರುತ್ತಲ್ಲಿ. ಆ ಘಟದ ಅಭಾವ ಎಲ್ಲಿ? ಭೂಮಿಯೇ ಘಟದ ಅಭಾವ ಅಂತ ಹೇಳ್ತಾರೆ ಅವರು. ಭೂತಲಮೇವ ಘಟ ಅಭಾವ ಅಭ್ಯುಪಗತ. ಈ ನೈಯಾಯಿಕರು ಒಪ್ಕೊಳ್ಳೋ ವಾದ ಇದು. ತಥಾ ಇಲ್ಲಿ ಅದಕ್ಕೆ ಹಾಗೆ ಹೇಳ್ತಾರೆ ಅವರು ವಾದ ಮಾಡುವಾಗ, ಬ್ರಹ್ಮನಿಗಿಂತ ಬೇರೆಯಾದ ಅವಿದ್ಯೆಯ ಅಭಾವ ಬ್ರಹ್ಮವೇ ಆಗಬೇಕು ಅವಾಗ ಅಂತ ಹೇಳ್ಬಿಟ್ಟು. ತಥಾ ಸ್ವರೂಪಮೇವ ಅವಿದ್ಯಾ ನಿವೃತ್ತಿ. ಅವಿದ್ಯೆ ನಿವೃತ್ತಿ ಆದರೆ ಸ್ವರೂಪ ಉಳಿಯುತ್ತೆ, ಬ್ರಹ್ಮವೇ. ಘಟದ ಭಾವ ಹೇಗೆ ಭೂತಲ ಅಂತ ಹೇಳ್ತಿರೋ ಹಾಗೆ ಅವಿದ್ಯಾ ಭಾವ ಬ್ರಹ್ಮ ಅಂತ ಹೇಳಿ ಅಂತ ಅವರು ವಾದ ಮಾಡಿದ್ರೆ, ಅದು ನಿಮ್ಮ ವಾದ ಸರಿ ಇಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ದೋಷ ಇದೆ ಅಂತ ಹೇಳಿದ್ರು. ಯಾಕೆ ಅಂದರೆ ಭೂತಲಕ್ಕೂ ನಿಮ್ಮ ಬ್ರಹ್ಮನಿಗೂ ವ್ಯತ್ಯಾಸ ಇದೆ. ಭೂತಲೇ ವೈಲಕ್ಷಣ್ಯಂ ಅಸ್ತೇವ. ನೈಯಾಯಿಕರು ಮಾಡೋ ವಾದ ಸರಿಯಾಗಿದೆ, ನೀವು ಮಾಡೋದು ಸರಿಗಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಕಾಲ ವಿಶೇಷ ವಿಶಿಷ್ಟ ದೇಶ ವಿಶೇಷತ್ವಂ ತತ್. ಘಟಾಭಾವವನ್ನು ಅವರು ಇಲ್ಲಿರೋ ಅಭಾವ, ಘಟ ತೆಗೆದ್ರೆ ಅದು ಘಟಾಭಾವ ಇರುತ್ತೆ ಅಂತ ಹೇಳಿದ್ರೆ ಬೇರೆ ಎಲ್ಲೋ ಇರುತ್ತೆ ಅಂತ ಹೇಳೋದಿಲ್ಲ ಅವರು. ಅವ್ರು ಹೇಳೋದು ಒಂದು ಕಾಲ ವಿಶೇಷ, ಒಂದು ದೇಶ ವಿಶೇಷ, ಅದನ್ನ ಇಟ್ಕೊಂಡು ಹೇಳ್ತಾರೆ ಅವರು. ಅದುವೇ ಅವರಿಗೆ ಘಟಾಭಾವ ಅಂತ ನಿರೂಪಣೆ ಮಾಡೋದು ನೈಯಾಯಿಕರು. ತಚ್ಚ ಅಭಾವವಾದಿನಾಂ ಅಭ್ಯುಪಗತಂ. ನೈಯಾಯಿಕರು ಒಪ್ಕೊಂಡಿರೋದು ಈ ವಾದ. ಏಕಸ್ಮಿನ್ ದೇಶೆ ಕಾಲಭೇದೇನ ಅಭಾವ ಸಂಭವಾತ್. ಒಂದು ಕಾಲದಲ್ಲಿ ಘಟ ಇದೆ, ಅದನ್ನು ತೆಗೆದು ಆ ಕಡೆ ಇಟ್ಟರೆ ಆ ದೇಶದಲ್ಲಿ ಘಟದ ಅಭಾವ ಇದೆ, ಅದು ಭೂತಲವೇ. ಒಂದು ದೇಶದಲ್ಲಿ ಒಂದು ಹೇಳಿದ್ರು ಕಾಲಭೇದದಿಂದ ಮೊದಲು ಇತ್ತು, ಆಮೇಲೆ ಇಲ್ಲ. ಈ ರೀತಿ ಭಾವ ಅಭಾವ ಅನ್ನೋ ಎರಡು ಪದಾರ್ಥಗಳನ್ನು ನಿರೂಪಣೆ ಮಾಡ್ಬೋದು. ಅವ್ರು ಮಾಡೋದು ಹಾಗೆಯೇ. ಅಥವಾ ಒಂದೇ ಕಾಲದಲ್ಲಿ ದೇಶಭೇದೇನ ಘಟ ಅಭಾವ ಸಂಭವಾಚ. ಇದು ನೈಯಾಯಿಕರು ನಿರೂಪಣೆ ಮಾಡೋದು, ನ್ಯಾಯದರ್ಶನದಲ್ಲಿ ಮಾಡುವಂತಹ ವಿಚಾರ. ಒಂದೇ ಕಾಲದಲ್ಲಿ ಅಂತ ಹೇಳಿದ್ರೆ ದೇಶಭೇದ. ಈಗ ಈ ರೂಮಿನಲ್ಲಿ ಘಟ ಇದೆ, ಇನ್ನು ಆಮೇಲೆ ಇದೇ ಕಾಲದಲ್ಲಿ ಪಕ್ಕದ ರೂಮಲ್ಲಿ ಘಟ ಇಲ್ಲ. ಆದ್ದರಿಂದ ಇಲ್ಲಿ ಏಕಕಾಲ ದೇಶಭೇದ. ಈ ಘಟವನ್ನು ತೆಗೆದು ಪಕ್ಕದ ರೂಮಲ್ಲಿ ಇಟ್ಟರೆ ಈ ದೇಶದಲ್ಲಿ ಮೊದಲು ಘಟ ಇತ್ತು, ಘಟದ ಭಾವ ಇತ್ತು, ಈಗ ಘಟದ ಅಭಾವ ಇದೆ, ಅಲ್ಲಿ ಭೂತಲ ಇದೆ. ಈ ರೀತಿ ಅವರು ಅಭಾವವನ್ನು ಅವರು ನಿರೂಪಣೆ ಮಾಡೋದು ಈ ರೀತಿ. ಅದು ನಿಮ್ಮ ಬ್ರಹ್ಮನಲ್ಲಿ ನೀವು ಹೇಳಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅದು ಅಭಾವವಾದಿಗಳು ಮಾಡೋದು ನೀವು ಸರಿ, ನಿಮ್ಗೆ ಹೇಳಕ್ಕಾಗೋದಿಲ್ಲ. ಅವ್ರು ಹೇಳೋ ವಿಕಲ್ಪ ಈ ರೀತಿ ಇದೆ. ಕೇವಲ ಭೂತಲಮೇವ ಅಭಾವ ಇತಿ ವಾಕ್ಯೆ ಕೇವಲ ಶಬ್ದಾರ್ಥ. ಕಿಂ ಭೂತಲ ಅತಿರಿಕ್ತ ತರ್ಹಿ ಅಭಾವ ಅಂಗೀಕಾರ. ಕೇವಲ ಭೂತಲಮೇವ ಅಭಾವ ಅಂತ ಹೇಳಿದ್ರೆ ಬರೀ ಭೂತಲ ಒಂದೇ ಅಭಾವ ಅಂತ ಹೇಳಿದ್ರೆ ಏನರ್ಥ? ಭೂತಲಕ್ಕಿಂತ ಬೇರೆಯಾದದ್ದೇ ಅದು, ಅಥವಾ ಅದೇನೋ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಭೂತಲಮೇವ ಚೇತೆ ಸ ಘಟೇಪಿ ಅಭಾವ ಪ್ರಸಂಗ. ಭೂತಲವೇ ಘಟ ಇಲ್ಲದೆ ಇರೋದು ಅಭಾವವಲ್ಲ. ಘಟ ಪಕ್ಕದಲ್ಲಿ ಇಟ್ಟರೆ ಇಲ್ಲಿ ಘಟಾಭಾವ ಅಂತ ಹೇಳಕ್ಕಾಗಲ್ಲ. ಘಟ ಇರಲಿ ಇಲ್ಲದೆ ಹೋಗ್ಲಿ, ಭೂತಲವೇ ಅಭಾವ. ಬರೀ ಭೂತಲ ಒಂದೇ ಅಭಾವ ಅಂತ ನೀವು ಆರ್ಗ್ಯೂ ಮಾಡ್ತೀರಾ ಅಂತ ಹೇಳಿದ್ರೆ, ಈ ರೀತಿ ವಾದ ಮಾಡಿದ್ರೆ ಆ ಘಟ ಇದ್ರೂ ಅಭಾವ ಇರಬೇಕಲ್ಲಿ. ಘಟಾಭಾವ ಎರಡೂ ಇರಬೇಕು ಏಕಕಾಲದಲ್ಲಿ. ಅವಾಗ ಅದು ಯಾರು ಒಪ್ಕೊಳ್ಳೋದಿಲ್ಲ, ಅದು ಅವರು ಒಪ್ಕೊಳ್ಳೋದಿಲ್ಲ ಅದನ್ನ. ಇತಿ ತೈಹಿ ವಿಕಲ್ಪ್ಯ ದೂಷಣ ಮುಕ್ತಂ. ಅವರು ಈ ರೀತಿ ವಿಕಲ್ಪ ಮಾಡಿ ಅದನ್ನ ದೂಷಣವನ್ನು ಮಾಡಿದ್ದಾರೆ. ಆದರೂ ಈ ವೈಲಕ್ಷಣ್ಯದಿಂದ ಪರಿಹಾರ ಮಾಡಲ್ಪಡುತ್ತೆ ಅಂದರು. ಆದ್ದರಿಂದ ಈ ವೈಲಕ್ಷಣ್ಯ ಅನಭ್ಯುಪಗಮಾತ್ ಬ್ರಹ್ಮಸ್ವರೂಪಮೇವ ನಿವೃತ್ತಿ ಭವಿತು ನಾರ್ಹತಿ. ಈ ವೈಲಕ್ಷಣ್ಯ ನೀವು ಒಪ್ಕೊಂಡಿಲ್ಲ. ಕಾಲಭೇದ ದೇಶಭೇದದಿಂದ ಅವರು ಅಭಾವ ನಿರೂಪಣೆ ಮಾಡ್ತಾರೆ ಹೊರತು ನಿಮಗೆ ಇಲ್ಲದೇ ಇರೋ ಕಲ್ಪಿತವಾದ ಒಂದು ಅವಿದ್ಯೆಯನ್ನು ಹೇಳಿ, ಬ್ರಹ್ಮನಲ್ಲಿ ಇಲ್ಲದೆ ಇರುವ ಕಲ್ಪಿತವಾದ ದೋಷವನ್ನು ಹೇಳಿ ಅದನ್ನು ಅಭಾವವನ್ನು ಇಟ್ಟುಕೊಂಡು ನಿರೂಪಣೆ ಮಾಡೋದು ಅಂತ ಹೇಳಿದ್ರೆ ಬ್ರಹ್ಮಸ್ವರೂಪವೇ ಅದು ಆಗಬೇಕು. ಅದು ಆಗೋದಿಲ್ಲ. ಆವಾಗ ಸ್ವರೂಪವೇ ನಿವೃತ್ತಿ ಆಗೋದಿಲ್ಲ. ಬ್ರಹ್ಮಸ್ವರೂಪವೇ ನಿವೃತ್ತಿ, ಘಟವೇ ಘಟಾಭಾವದ ನಿವೃತ್ತಿ ಅಂತ ಹೇಳಿದ್ರೆ ಆ ರೀತಿ ಮಾಡೋಕ್ಕಾಗೋದಿಲ್ಲ. ಕೇವಲ ಇಲ್ಲಿ ಅದು ನೈಯಾಯಿಕರ ವಾದವನ್ನು ಇಟ್ಕೊಂಡು ಹೇಳ್ತಾರೆ. ಸ್ವರೂಪಮೇವ ಅವಿದ್ಯಾ ನಿವೃತ್ತಿ ಚೇತ್ ಅವಿದ್ಯಾ ಅನುದಯ ಏವ ಸ್ಯಾತ್. ಸ್ವರೂಪವೇ ನಿವೃತ್ತಿ ಅಂತ ಹೇಳಿದ್ರೆ ಅವಿದ್ಯೆ ಬರಬಾರ್ದು, ಸ್ವರೂಪ ಯಾವತ್ತೂ ಹಾಗೆಯೇ ಇದೆ.
ಅದೇ ಅವಿದ್ಯೆ ನಿವೃತ್ತಿ ಅಂದ್ರೆ ಸ್ವರೂಪ ಯಾವತ್ತೂ ಇದೆಯಲ್ಲ ನಿತ್ಯವಾಗಿ. ನಿವೃತ್ತೌ ಸತ್ಯಾಂ ನಿವರ್ತ್ಯ ಸ್ಥಿತಿ ಅನುಪಪತ್ತೇ. ನಿವೃತ್ತಿ ಈ ತೀರ ಆಗ್ಬಿಟ್ಟಿದೆ, ಸ್ವರೂಪವೇ ನಿವೃತ್ತಿ ಅಂದ್ರೆ ನಿವರ್ತ್ಯವಾದದ್ದು ಇರಬಾರ್ದು ಅವಾಗ. ಸ್ವರೂಪವೇ ನಿವೃತ್ತಿ ಅಂದ್ರೆ ಸ್ವರೂಪ ಇದೆಯಲ್ಲ, ದೋಷ ಹೆಂಗಿರಕ್ ಸಾಧ್ಯ ಅಲ್ಲಿ? ಸ್ವರೂಪವೇ ನಿವೃತ್ತಿ ಅಂದ್ರೆ ದೋಷ ಹೇಗಿರಕ್ ಸಾಧ್ಯ? ಇರಲೇಬಾರ್ದಾಗ. ಬ್ರಹ್ಮಸ್ವರೂಪಮೇವ ನಿವೃತ್ತಿ ಚೇತ್ ಪಂಚಮ ಕೋಟಿತ್ವಂ ನ ಸ್ಯಾತ್ ಸ್ವರೂಪಸ್ಯ ಸತ್ವಾತ್. ಆದ್ದರಿಂದ ಅದು ನಿವೃತ್ತಿ ಆಗುವುದಿಲ್ಲ, ಅದಿರಲೇಬೇಕು. ಆದ್ದರಿಂದ ಈ ವಾದದಲ್ಲಿ ಹೇಳೋದು ಅವಿದ್ಯೆಯನ್ನ ಹೇಗೆ ನಿವೃತ್ತಿ ಮಾಡ್ತೀರಾ ಅನ್ನೋದು. ಕಲ್ಪಿತವಾದ ಒಂದು ಶಾಸ್ತ್ರಜ್ಞಾನದಿಂದ ಕಲ್ಪಿತವಾದ ಅವಿದ್ಯೆ ನಿವೃತ್ತಿಯಾದರೆ ಸತ್ಯವಾದ ಬ್ರಹ್ಮ ಉಳಿಯುತ್ತೆ. ಈ ವಾದ ಏನು ಮಾಡಿದ್ರು ಸ್ಥಾಪನೆ ಮಾಡೋದು ಕಷ್ಟ ಆಗೋದಿಲ್ಲ. ಅವಿದ್ಯಾ ಸ್ವರೂಪವನ್ನ ಹೀಗೂ ಹೋಗು ತಿರುಗಿಸಿ ವಾದದಲ್ಲಿ ಮಾಡಿ ಶಬ್ದಜಾಲದಲ್ಲಿ ಮುಳುಗಿಸಿ ವಾದ ಮಾಡಿ ಹೇಗೆ ಮಾಡಿದ್ರು ಇಲ್ಲಿ ಈ ರೀತಿ ವಿಕಲ್ಪಗಳೇ ಸಾಧ್ಯವೇ ಹೊರತು ಬೇರೆ ರೀತಿ ವಿಕಲ್ಪ ಹಾಕೊಂಡು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ, ಕಲ್ಪಿತವೋ ಅಕಲ್ಪಿತವೋ ಆಗಿರಬೇಕು. ನಿವೃತ್ತಿ ಅನ್ನೋದು ಯಾವ ರೂಪವಾದ ಜ್ಞಾನ? ನಿವರ್ತ್ಯವಾಗೋದು ಯಾವುದು? ನಿವೃತ್ತಿಯೂ ಮಿಥ್ಯೆ, ನಿವರ್ತ್ಯವಾಗೋದು ಮಿಥ್ಯೆ. ನಿವೃತ್ತಿ ಸತ್ಯವಲ್ಲ. ಯಾಕೆ ಅಂದ್ರೆ ನಿವರ್ತ್ಯವಾದದ್ದು ಸತ್ಯವಾಗಿದ್ರೆ ತಾನೇ ನಿವೃತ್ತಿ ಆಗುತ್ತೆ. ನಿವರ್ತ್ಯವಾದದ್ದು ತಿಳಿಯೋ ಹಾಗಿರ್ಬೇಕು. ತಿಳಿಯೋದಿಲ್ಲ, ಅದನ್ನು ತಿಳಿಯೋಕ್ಕಾಗೋದಿಲ್ಲ. ತಿಳಿಯೋ ಹಾಗಿದೆ, ಹೋಗ್ಬಿಡುತ್ತೆ. ಅದು ಸತ್ತಂತೆ ಹೇಳಕ್ಕಾಗೋದಿಲ್ಲ. ಅವಿದ್ಯೆ ಅನ್ನೋದು ಸತ್ತಾದ್ರೆ ಆವಾಗ ನಿವರ್ತ್ಯದಿಂದ ಹೋಗಬಹುದು. ಸತ್ತು ಅಲ್ಲ ಅಂತ ಹೇಳಿದ್ರು. ನಿವರ್ತ್ಯವೂ ಕಲ್ಪಿತ, ಅವಿದ್ಯೆಯೂ ಕಲ್ಪಿತ. ಎರಡೂ ಕಲ್ಪಿತವಾಗಿರುವಾಗ ಹೇಗೆ ನೀವು ಇದರ ನಿವೃತ್ತಿಯನ್ನ ಯಾವ ರೀತಿ ನೀವು ವಿಚಾರ ಮಾಡಿದ್ರು ಅದು ಹೇಳಕ್ಕಾಗೋದಿಲ್ಲ ಅನ್ನೋದೇ ಇಲ್ಲಿ ವಾದ ಮಾಡ್ತಾ ಇದ್ದಾರೆ ಅಲ್ಲಿ. ಅದನ್ನೇ ಇಲ್ಲಿ ಇಷ್ಟು ಸ್ವಲ್ಪ ಅದು ಅದೇ ರೀತಿ ಹೇಳ್ತಾರೆ ಇಲ್ಲಿ. ನಿವರ್ತಕ ಜ್ಞಾನಸ್ಯ ಅಪಿ ಅವಿದ್ಯಾರೂಪತ್ವಾತ್. ನಿವರ್ತಕ ಜ್ಞಾನವು ಅವಿದ್ಯೆಯೇ ಇಲ್ಲಿ. ಯಾಕೆ ಅಂದ್ರೆ ಸತ್ಯವಾದ ಯಾವುದೂ ಇಲ್ಲ. ನಿವರ್ತಕ ಜ್ಞಾನಸ್ಯಾಪಿ ಅವಿದ್ಯಾರೂಪತ್ವಾತ್ ತನ್ನಿವರ್ತನಂ ಕೇನೇತಿ ವಕ್ತವ್ಯಂ. ಅದು ಕೂಡ ಅವಿದ್ಯೆ. ಯಾಕೆಂದ್ರೆ ಆ ನಿವರ್ತಕ ಜ್ಞಾನ ಯಾವುದರಿಂದ ಉಂಟಾಗುತ್ತೋ ಅದು ಅವಿದ್ಯೆ, ಆವಿದ್ಯಕ. ಶಾಸ್ತ್ರವೂ ಆವಿದ್ಯಕ, ನಿವರ್ತಕ ಜ್ಞಾನವೂ ಅವಿದ್ಯಾರೂಪವೇ. ಅದು ಕೂಡ ಸತ್ಯವಲ್ಲ, ಅದು ದೋಷವೇ. ನಿವರ್ತಕ ಜ್ಞಾನಂ ಸ್ವೇತರ ಸಮಸ್ತ ಭೇದಂ ನಿವರ್ತ್ಯ ಕ್ಷಣಿಕತ್ವಾದೇವ ಸ್ವಯಮೇವ ವಿನಶ್ಯತಿ. ಇದು ಹೇಗೆ ಹೇಳ್ತಾರೆ ಅಂದ್ರೆ, ದೀಪ ಎಲ್ಲ ಉರಿದು ತಾನೇ ಆರೋಗುತ್ತಲ್ಲ, ಆ ರೀತಿ ಬತ್ತಿಯನ್ನು ಪೂರ್ತಿ ಉರಿಸ್ಬಿಟ್ಟು ತಾನು ಹೋಗ್ಬಿಡುತ್ತೆ ದೀಪ. ಒಂದು ಕಾಡಿನಲ್ಲಿ ಕಾಡ್ಗಿಚ್ಚು ಬರಂದೆ, ಕಾಡ್ಗಿಚ್ಚು ಮರಗಳನ್ನೆಲ್ಲ ಸುಟ್ಟು ತಾನೂ ಹೋಗ್ಬಿಡುತ್ತೆ, ಆರೋಗುತ್ತೆ. ಆ ರೀತಿ ಅಂತ ಹೇಳ್ತಾರೆ ಇಲ್ಲಿ. ಧಾವಾನಲ ವಿಷನಾಶನ ವಿಷಾಂತರವತೆ. ಒಂದು ವಿಷ ಹೋಗ್ಸಕ್ಕೆ ಇನ್ನೊಂದು ವಿಷ ಕೊಡ್ತಾರಲ್ಲ, ಆ ರೀತಿ ವಿಷದಿಂದಲೇ ವಿಷವನ್ನು ನಾಶ ಮಾಡ್ತಾರೆ. ವಿಷವದ ಒಂದು ಸ್ವಲ್ಪ 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 ಪ್ರಮಾಣವನ್ನು ಕೊಟ್ಟು ವಿಷವನ್ನು ಹೋಗಿಸ್ತಾರೆ. ಅದಕ್ಕೆ ಹಾವಿಂದ ವಿಷ ಎಲ್ಲ ತೆಗೆದಿಟ್ಕೊಳ್ತಾರೆ. ದಾವಾನಲ ಅಂದ್ರೆ ಇದು ಕಾಡ್ಗಿಚ್ಚು, ಆ ರೀತಿ ಅಂತ ಹೇಳಿದ್ರು. ನಿವರ್ತಕ ಜ್ಞಾನಸ್ಯ ಹೇಳಿದ್ರೆ ಸರಿ, ಹೇಳಕ್ಕಾಗೋದಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿವರ್ತಕ ಜ್ಞಾನ ಬ್ರಹ್ಮಂ ವ್ಯತಿರಿಕ್ತತ್ವೇನ, ಅದು ಬ್ರಹ್ಮಕ್ಕಿಂತ ಬೇರೆಯಾಗಿರೋದ್ರಿಂದ. ಯಾಕೆ ಅಂದ್ರೆ ಇದು ಅವಿದ್ಯಕ. ತತ್ಸ್ವರೂಪ ತದುತ್ಪತ್ತಿ ವಿನಾಶಾನ ಮಿಥ್ಯಾರೂಪತ್ವಾತ್ ತದ್ವಿನಾಶ ರೂಪ ಅವಿದ್ಯಾ ತಿಷ್ಠತ್ಯೇವ. ಯಾಕೆ ಅಂದ್ರೆ ಆ ನಿವರ್ತಕ ಜ್ಞಾನ ಅನ್ನೋದ್ರ ಸ್ವರೂಪ ನಿತ್ಯವಲ್ಲ, ಪರಮಾರ್ಥವಲ್ಲ, ಅದು ಮಿಥ್ಯ. ಅದರ ಉತ್ಪತ್ತಿಯು ವಿನಾಶ ಎಲ್ಲ ಕೂಡ ಮಿಥ್ಯೆಯೇ. ಇವಾಗ ಬೆಂಕಿ ತಾನೇ ದೀಪವು ಹಚ್ಚಿದ್ರೆ ಉತ್ಪನ್ನವಾಗುತ್ತೆ, ಬತ್ತಿಯ ಉರಿಸಿ ತಾನು ಆರೋಗುತ್ತೆ. ದೀಪ ಉತ್ಪನ್ನವಾಯಿತು, ನಾಶವಾಯಿತು. ಈ ಉತ್ಪತ್ತಿ ನಾಶ ಅನ್ನೋದು ದೀಪಕ್ಕೆ ಸತ್ಯವಾದದ್ದು. ಆದರೆ ಈ ನಿವರ್ತಕ ಜ್ಞಾನಕ್ಕೆ ಹಾಗಲ್ಲ, ಅದು ಮಿಥ್ಯೆ. ಮಿಥ್ಯೆಯಾಗಿ ಹುಟ್ಟಿ ಮಿಥ್ಯೆಯಾಗಿ ನಾಶವಾಗುತ್ತೆ ನಿವರ್ತಕ ಜ್ಞಾನ. ದೀಪಕ್ಕೂ ಇದಕ್ಕೂ ಬೇಕಾದಷ್ಟು ವ್ಯತ್ಯಾಸವಿದೆ. ಉದಾಹರಣೆಗೆ ಬೇಕಾದ್ರೆ ಹೇಳ್ಬೋದು, ದೃಷ್ಟಾಂತಕ್ಕೆ ಹೇಳ್ಬಿಟ್ರೆ ಕೇಳೋಕೆ ಚೆನ್ನಾಗಿರುತ್ತೆ ಹೊರತು ಇದು ವಿಚಾರ ಮಾಡಿದ್ರೆ ಶಾಸ್ತ್ರೀಯವಾಗಿ ಇದು ಹೇಳಕ್ಕಾಗೋದಿಲ್ಲ, ನಿರೂಪಣೆ ಮಾಡೋಕ್ಕಾಗೋದಿಲ್ಲ. ಅದು ಬ್ರಹ್ಮಕ್ಕಿಂತ ಬೇರೆ ಆಯಿತು. ಅದರ ಉತ್ಪತ್ತಿ ಇದು ಎಲ್ಲ ಮಿಥ್ಯೆ, ಬ್ರಹ್ಮಕ್ಕಿಂತ ಬೇರೆ ಆದ್ರಿಂದ ಮಿಥ್ಯೆ ಆಗ್ಬೇಕದು. ಅದರ ಸ್ವರೂಪ, ಉತ್ಪತ್ತಿ, ವಿನಾಶ ಎಲ್ಲ ಮಿಥ್ಯೆ. ಆದ್ದರಿಂದ
ಅದರ ವಿನಾಶ ರೂಪವಾದ ಅವಿದ್ಯೆ ಅನ್ನೋದು ಇದ್ದೇ ಇರುತ್ತೆ ಅಲ್ಲಿ, ಅದು ಹೋಗೋದಿಲ್ಲ ನಿಮಗೆ. ತದ್ವಿನಾಶ ದರ್ಶನಸ್ಯ ನಿವರ್ತಕ ವಕ್ತವ್ಯಮೇವ ನಿವರ್ತಕಂ ಅದರ ವಿನಾಶ ಅನ್ನೋದು ಕಾಣ್ತಾರಲ್ಲ ಯಾರು, ಅದನ್ನ ನಿವರ್ತನೆ ಮಾಡೋದು ಯಾರು ನಿವರ್ತನೆ ಮಾಡ್ತಾರೆ ಅದನ್ನ ಅಂತ ಹೇಳಿದ್ರು. ವಿನಾಶಕವನ್ನ ಯಾರು ನೋಡ್ತಾರೆ, ಇದು ವಿನಾಶವಾಗಿದೆ ಅಂತ ಹೇಳ್ಬಿಟ್ಟು ನಿವರ್ತಕಂ ವಕ್ತವ್ಯಂ ಅಂತ ಹೇಳ್ತಾರೆ. ದಾವಾಜ್ಞಾದೀನಾಮಪಿ ಪೂರ್ವಾವಸ್ಥಾ ವಿರೋಧಿ ಪರಿಣಾಮ ಪರಂಪರಾ ವರ್ಜನೀಯ ಏವ. ಇದು ನಮ್ಮ ಸಿದ್ಧಾಂತದ ಇದು ಎಲ್ಲ ತದನನ್ಯತ್ವಂ ಅಂತ ಹೇಳಿದ್ರು ಬ್ರಹ್ಮಸೂತ್ರದಲ್ಲಿ. ಆರಂಭಣ ಶಬ್ದಾದಿಭ್ಯ ಅಂತ ಹೇಳ್ಬಿಟ್ಟು ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಕೇತ್ಯವ ಸತ್ಯಂ. ಅದು ವಾಚಾರಂಭಣ ಅಂತ ಹೇಳಿದ್ರೆಲ್ಲ ಮಿಥ್ಯೆ ಅನ್ನೋದು ಅರ್ಥವನ್ನ ಹೇಳ್ತಾರೆ. ಬರೀ ವಾಕ್ ವ್ಯವಹಾರವೇ ಹೊತ್ತು ಸತ್ಯವಾಗಿ ಇಲ್ಲ. ವಿಕಾರ ಅನ್ನೋದು ಇಲ್ಲವಾ ಪದಾರ್ಥ, ವಿಕಾರ ಅನ್ನೋ ಪದಾರ್ಥವೇ ಇಲ್ಲ ಅಂತ ಅದ್ವೈತ ದರ್ಶನದಲ್ಲಿ ನಿರೂಪಣೆ ಮಾಡ್ತಾರೆ. ನಾವು ಹೇಳ್ತೀವಿ ಎಲ್ಲವೂ ಇದೆ, ವಿಕಾರವೂ ಇದೆ, ಬೇರೆ ನಾಮ ಬರುತ್ತೆ, ಬೇರೆ ಪ್ರಯೋಜನಗಳೆಲ್ಲ ಉಂಟಾಗುತ್ತೆ, ಮಣ್ಣು ಘಟವಾಗುತ್ತೆ, ಘಟ ಇನ್ನೇನೋ ಒಂದಾಗುತ್ತೆ. ಇದೆಲ್ಲ ಅವಸ್ಥಾಂತರಾಪತ್ತಿಯೇ ಕಾರ್ಯವೇ ಹೊರತು ಅದೊಂದು ಪರಿಣಾಮ ಪರಂಪರೆ. ಮಹಿ ಘಟತ್ವಂ ಘಟತ ಕಪಾಲಿಕ ಚೂರ್ಣ ರಜಸ್ ತಥೋಣು. ವಿಷ್ಣು ಪುರಾಣದಲ್ಲಿ ಅದು ಹೇಳಲ್ಪಟ್ಟಿದೆ. ಇದೆಲ್ಲ ಮಣ್ಣೇ ಘಟವಾಗಿ, ಅದು ಕಪಾಲವಾಗಿ, ಅದು ರಜಸ್ಸಾಗಿ, ಕಡೆಯಲ್ಲಿ ಅಣುವಾಗಿ, ಹೀಗೆ ಬೇರೆ ಬೇರೆ ರೂಪಕ್ಕೆ ಹೋಗುತ್ತೆ ಹೊರತು ಸ್ವರೂಪ ನಾಶ ಅನ್ನೋದಿಲ್ಲ. ಆದ್ದರಿಂದ ಪೂರ್ವಾವಸ್ಥ ವಿರೋಧಿ ಪರಿಣಾಮ ಪರಂಪರಾ ಅವರ್ಜನೀಯ. ಸುಟ್ಟರೆ ಇನ್ಯಾವುದೋ ಒಂದು ಅವಸ್ಥೆಯಲ್ಲಿ ಇರುತ್ತೆ, ಪೂರ್ವಾವಸ್ಥೆಗೆ ವಿರುದ್ಧವಾದದ್ದು. ಯಾಕೆ ಅಂದರೆ ಪೂರ್ವಾವಸ್ಥೆ ಹೋಯಿತು, ಈಗ ಇನ್ನೊಂದು ಅವಸ್ಥೆ ಬಂದಿದೆ, ಇದಕ್ಕಿಂತ ಬೇರೆಯಾದ ಅವಸ್ಥೆ. ಆರು ಅವಸ್ಥೆಯಲ್ಲಿ ಇದ್ದೇ ಇರುತ್ತೆ ಹೊರತು ಸ್ವರೂಪ ನಾಶ ಅನ್ನೋದು ಇಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದನ್ನು ಹೇಳ್ತಾರೆ. ನಿವೃತ್ತಿ ದೂಷಣೇನೈವ ನಿವರ್ತಕೇಪಿ ದೂಷಿತೆ ಸತಿ ಮುಖಾಂತರೇಣಾಪಿ ದೂಷಣಮಸ್ತಿ ಇತ್ಯಭಿಪ್ರಾಯಣ ಕಿಂಚ ಇತಿ. ಇನ್ನೊಂದು ವಿಧವಾಗಿಯೂ ಇದನ್ನು ಹೇಳ್ತೀವಿ ಅಂತ ಹೇಳಿದ್ರು. ತದಭ್ಯುಪಗಮ ಪ್ರಕಾರಂ ಅವ್ರು ಹೆಂಗೆ ಒಪ್ಕೊಂಡಿದ್ದಾರೆ ಅದನ್ನ ಹೇಳ್ತಾರೆ. ನಿವರ್ತಕ ಜ್ಞಾನಸ್ಯಾಪಿ ಅವಿದ್ಯಾರೂಪತ್ವಾತ್ ಅಂತ ಹೇಳ್ಬಿಟ್ಟು ಅದು ಹೇಳಕ್ಕಾಗೋದಿಲ್ಲ. ಉತ್ಪನ್ನಸ್ಯೈವ ಹಿ ವಸ್ತುನೋ ವಿನಾಶ. ಉತ್ಪನ್ನವಾದದ್ದೆಲ್ಲ ನಾಶ ಹೇಳ್ಬೋದೇ ಹೊರತು ಉತ್ಪನ್ನವಾಗದೇ ಇರೋದು ನಾಶ ಹೇಳಕ್ಕಾಗಲ್ಲ. ಉತ್ಪತ್ತಿಯಾದೇಹೇ ಕಾಲ್ಪನಿಕತ್ವೇನ ವಿನಾಶೋಪಿ ಕಾಲ್ಪನಿಕ ಇತಿ ತದ್ವಿನಾಶ ತದ್ವಿಷಯ ಭ್ರಾಂತ ಭ್ರಮ ಹೇತುತೆಯ ಅವಿದ್ಯಾ ಸ್ಥಿತ ತನ್ನಿವರ್ತಕಂ ವಕ್ತವ್ಯಂ ಇತ್ಯರ್ಥ. ಇದು ಯಾಕೆ ಅಂದ್ರೆ ಇದು ಕಲ್ಪಿತವಾದದ್ದು. ಉತ್ಪತ್ತಿಯು ಕಲ್ಪಿತ, ವಿನಾಶವು ಕಲ್ಪಿತವಾದ್ರಿಂದ ಈ ಉತ್ಪತ್ತಿ ವಿನಾಶವೆಲ್ಲ ಕಲ್ಪನೆ ಮಾಡೋದಕ್ಕೆ ಒಂದು ದೋಷ ಬೇಕಲ್ಲ. ಆ ಅವಿದ್ಯೆ ಇದ್ದೇ ಇರುತ್ತೆ, ಅದು ಹೋಗೋದಿಲ್ಲ ಆ ದೋಷ. ದೀಪ ಹುಟ್ಟಿದೆ, ದೀಪ ಹಚ್ಚಿದೀವಿ, ದೀಪ ನಾಶವಾಗುತ್ತೆ. ಆ ರೀತಿ ಅವಿದ್ಯೆ ಇದ್ದು ಈ ಜ್ಞಾನ ಅವಿದ್ಯೆಯನ್ನ, ಕಲ್ಪಿತವಾದ ಒಂದು ಜ್ಞಾನ ಅವಿದ್ಯೆಯನ್ನ ನಾಶ ಮಾಡುತ್ತೆ ಅಂತ ಹೇಳಿದ್ರು. ಅವಿದ್ಯೆಯನ್ನ ತೋರಿಸಿ ನಾಶವೂ ಮಾಡಿಬಿಡುತ್ತೆ ಅಂತ ಹೇಳಿದ್ರು. ತನ್ನನ್ನು ನಾಶ ಮಾಡ್ಕೊಂಡ್ಬಿಡುತ್ತೆ. ಅವಿದ್ಯೆಯನ್ನು ತೋರಿಸ್ತಾ ಇದೆ, ಅದನ್ನು ನಾಶ ಮಾಡಿ ತನ್ನನ್ನು ನಾಶ ಮಾಡ್ಕೊಳ್ಳುತ್ತೆ. ಅವಿದ್ಯೆ ಅನ್ನೋದು ಬತ್ತಿಯ ಸ್ಥಾನದಲ್ಲಿದೆ, ನಿವರ್ತಕ ಜ್ಞಾನ ಅನ್ನೋದು ದೀಪದ ಸ್ಥಾನದಲ್ಲಿದೆ. ಜ್ಞಾನ ಅವಿದ್ಯೆ ಎನ್ನುವ ಬತ್ತಿಯನ್ನ, ನಿವರ್ತಕ ಜ್ಞಾನ ಅನ್ನೋ ದೀಪ ಸುಟ್ಟು ಬಿಟ್ಟು ಅನಿವರ್ತಕ ಜ್ಞಾನವು ಆರೋಗುತ್ತೆ. ದೀಪ ಆರೋಗ ಹಾಗೆ ಅಂತ ಹೇಳಿದ್ರೆ ಈ ದೀಪ ಅನ್ನೋದು ಕಲ್ಪಿತ, ಆ ಬತ್ತಿ ಅನ್ನೋದು ಕಲ್ಪಿತ. ಇದು ಈ ಉತ್ಪತ್ತಿ ಆಗಿರೋ ನಾಶವಾಗಿರೋ ಒಬ್ಬ ನೋಡವನಿದಾನಲ್ಲ, ಅವನಿಗೆ ದೋಷ. ಅದೆರಡು ಕಲ್ಪಿತ ಅಂದ್ರೆ ಈ ಕಲ್ಪನೆ ಮಾಡೋಕ್ಕೆ ಒಂದು ದೋಷ ಬೇಕು. ಕಲ್ಪಿತವಾದದ್ದೆಲ್ಲ ದೋಷದಿಂದ ತಾನೇ ಉಂಟಾಗುತ್ತೆ. ಆದ್ದರಿಂದ ಆ ದೋಷ ಉಳ್ಕೊಳ್ಳುತ್ತಲ್ಲ ಕಡೆಯಲ್ಲಿ. ಈ ನಿವರ್ತಕ ಜ್ಞಾನ ಹೋಗ್ಲಿ, ಅದು ಹೋಗ್ಲಿ, ಇದು ಉಂಟಾಗೋದಕ್ಕೆ ಉಂಟಾದ ದೋಷ ಒಂದಿದೆಯಲ್ಲ, ಅದು ಉಂಡಿಯುತ್ತೆ. ವಿಷಯ ಭ್ರಾಂತ ಭ್ರಮ ಹೇರ್ತಯ ಅವಿದ್ಯಾ ಸ್ಥಿತ. ಅವಿದ್ಯೆ ಅನ್ನೋದು ಇದೆಲ್ಲ ಉಂಟಾಗಕ್ಕೆ ಕಾರಣವಾದದ್ದು ಅವಿದ್ಯೆ ಕೂಡ, ಮೂಲ ಅವಿದ್ಯೆ. ಈ ದೀಪ ಇರೋದೆಲ್ಲ ಕಾಣಿಸೋದು ಮೂಲವಾದ ಅವಿದ್ಯೆಯಿಂದಲೇ. ಅದು ಉಳ್ಕೊಳ್ಳುತ್ತೆ ಅವ ಕಡೆಯಲ್ಲಿ. ಸ್ವರೂಪ ತದುತ್ಪತ್ತಿ ಇತ್ಯತ್ರ ಸ್ವರೂಪ ಶಬ್ದ ಸ್ಥಿತಿವಾಚಿ. ವಿನಾಶ ಅನುಬಂಧಿನ ಭ್ರಮ ತದಾಶ್ರಯ ತದ್ದೇರು ನಾವಪಿ ವಿನಾಶ ಶಬ್ದೇನ ವಿವಕ್ಷ. ವಿನಾಶಕ್ಕೆ ಸೇರಿದ ಎಲ್ಲವೂ ಕೂಡ, ಎಲ್ಲವೂ ಕಲ್ಪಿತ. ತದ್ವಿನಾಶ ದರ್ಶನಸ್ಯ ಇತ್ಯಾಪಿ ತದಾಶ್ರಯ ತತ್ಕಲ್ಪಕ
ಅವಿದ್ಯಾ ತತ್ಕಲ್ಪನೀಯಾನಾಂ ಚ ಪ್ರದರ್ಶನಂ. ಇದೆಲ್ಲವೂ ಕೂಡ ಯಾರನ್ನ ನೋಡ್ತಾರೆ, ಯಾರು ಕಲ್ಪನೆ ಮಾಡ್ತಾರೆ, ಆ ಕಲ್ಪನೆ ಮಾಡೋಕ್ಕೆ ಒಂದು ದೋಷ ಮೂಲ ಅವಿದ್ಯೆಯೇ ಕಾರಣವಾಗಿರ್ಬೇಕು. ಕಾರಣವಾಗಿದ್ದೆ ಅವರು ಕಲ್ಪನೆ ಮಾಡೋಕ್ಕೆ ಅವಕಾಶವಿಲ್ಲ. ಆದ್ರಿಂದ ಇದೆಲ್ಲ ದಾವಾಗ್ನಿಯದೆಲ್ಲ ವಿನಾಶ ಅಂದರೆ ಪೂರ್ವಾವಸ್ಥಾ ವಿರೋಧಿ ಅವಸ್ಥಾಂತರ ಪ್ರಾಪ್ತಿ ನ ದ್ರವ್ಯಾಭಾವ. ಆದ್ದರಿಂದ ಇದು ಸ್ವರೂಪ ನಾಶವಿಲ್ಲ. ಆದ್ದರಿಂದ ಅವಿದ್ಯಾಯ ಅವಸ್ಥಾಂತರ ಪ್ರಾಪ್ತವು ಸಾ ನ ನಿವೃತ್ತ ಸ್ಯಾತ್. ಇದೇ ರೀತಿ ನೀವು ಅವಿದ್ಯೆಗೆ ಹೇಳಿದ್ರೆ ಇನ್ನೊಂದು ಅವಸ್ಥೆಗೆ ಹೋಗಬೇಕು, ಆವಾಗ ಅದು ನಾಶವಾಗಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಇರುತ್ತೆ, ಇನ್ನೊಂದು ಅವಸ್ಥೆಯಲ್ಲಿ ಇರುತ್ತೆ ಅಂತ ಹೇಳಬೇಕು. ಈ ರೀತಿ ಇದಕ್ಕೆ ಈ ದೂಷಣಗಳನ್ನೆಲ್ಲ ವಾದ ಮಾಡೋದು. ಅದೇ ರೀತಿ ಈಗ ಮುಂದೆ ಯಾರಿದನ್ನೆಲ್ಲ ತಿಳ್ಕೊಳ್ತಾರೆ ಅಂತ ಹೇಳ್ತಾರೆ. ಇನ್ಮಾತ್ರ ಬ್ರಹ್ಮ ವ್ಯತಿರಿಕ್ತ ಕೃಷ್ಣ ನಿಷೇಧ ವಿಷಯ ಜ್ಞಾನಸ್ಯ ಕೋಯಂ ಜ್ಞಾತ. ತಿಳ್ಕೊಳ್ಳೋನು ಯಾರಿದೆ? ಯಾರು ಇಲ್ವಲ್ಲ ಇಲ್ಲಿ ತಿಳ್ಕೊಳ್ಳೋನು. ಬ್ರಹ್ಮಕ್ಕಿಂತ ಬೇರೆಯಾದ ಎಲ್ಲ ವಿಷಯಗಳನ್ನು ನಿಷೇಧ ಮಾಡುತ್ತೆ ಅಂತ ನಿಷೇಧಿಸಲ್ಪಡಬೇಕು ಅಂತ ಹೇಳುವ ಒಂದು ಜ್ಞಾನವಿದೆಯಲ್ಲ, ಶಾಸ್ತ್ರದಿಂದ ಉಂಟಾಗೋದು. ಅದು ತಿಳ್ಕೊಳ್ಳೋರು ಯಾರಾದರೂ ಇದಾರಿ ಅಂತ ಕೇಳ್ತಾರೆ. ಅದು ಅಧ್ಯಾಸ ಅಂತ ಹೇಳಿದ್ರೆ, ಅಧ್ಯಾಸ ಯಾಕೆ ಅಂದರೆ ಇದು ಅನಾದಿ ಜೀವಭಾವ ಬಂದಿರೋದೇ ಅಧ್ಯಾಸ. ಈ ಜೀವ ತಿಳ್ಕೊಳ್ತಾ ಇದ್ದಾನೆ, ತನ್ನನ್ನ ಜೀವ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಜೀವ ಅಲ್ಲ ಅಂತ ತಿಳ್ಕೊಳ್ಬೇಕು. ಅದನ್ನ ಜೀವ ತಿಳ್ಕೊತಾನೆ, ಅವನು ಅಧ್ಯಾಸ ರೂಪ. ಅದಸ್ಮಿನ್ ತದ್ಬುದ್ಧಿ. ತಾನು ಜೀವನಲ್ಲದ ಬ್ರಹ್ಮನಲ್ಲಿ ಜೀವ ಅಂತ ತಿಳ್ಕೊಂಡಿದ್ದಾನೆ ಅವನು. ಅದುವೇ ಅಧ್ಯಾಸ ಇಲ್ಲಿ. ಹಾಗೆ ಹೇಳಿದ್ರೆ ಹೇಳಕ್ಕಾಗೋದಿಲ್ಲ ಅಂದರು. ಯಾಕೆ ಅಂದರೆ ತಸ್ಯ ನಿಷೇಧ್ಯತೆಯ ನಿವರ್ತಕ ಜ್ಞಾನ ಕರ್ಮತ್ವಾತ್. ಆ ಜೀವನು ನಿಷೇಧಿಸಲ್ಪಡಬೇಕು. ಜೀವ ತನ್ನನ್ನು ತಾನೇ ನಿಷೇಧ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಈ ಜ್ಞಾನದಿಂದ. ಅವನು ನಿವರ್ತಕ ಜ್ಞಾನಕ್ಕೆ ಇವನು ಕರ್ಮಭೂತ, ಇವನು ವಿಷಯ, ಆಬ್ಜೆಕ್ಟ್ ಆಫ್ ಏನು ಸ್ಟಲ್ಟಿಫಿಕೇಶನ್ ಅಂತ ತಳ್ಳಿ ಹಾಕೋದು ನಿವರ್ತನೆ. ಅವನು ಕೂಡ ಅದಕ್ಕೆ ವಿಷಯವಾಗ್ಬಿಟ್ಟ. ಯಾಕೆ? ನಿವರ್ತಕ ಜ್ಞಾನ ವಿರೋಧಿ ಎಲ್ಲವನ್ನು ತಳ್ಳಿ ಹಾಕಬೇಕು. ಈ ಜೀವನು ವಿರೋಧಿನೇ. ಈ ಜೀವ ತನ್ನನ್ನು ತಿಳ್ಕೊಂಡು ತಾನೇ ತಳ್ಳಿ ಹಾಕೊಳ್ಳೋಕ್ಕಾಗೋದಿಲ್ಲ. ಅವನು ಅದಕ್ಕೆ ವಿಷಯ, ಕರ್ಮಭೂತನಾದವನು ಅಂದರೆ ಆಬ್ಜೆಕ್ಟ್. ತತ್ಕರ್ತೃತ್ವ ಅನುಪಪತ್ತೇ, ಅವನು ಕರ್ತ ಆಗಕ್ಕೆ ಸಾಧ್ಯವಿಲ್ಲ. ಬ್ರಹ್ಮಸ್ವರೂಪಮೇವ ಇತಿ ಚೇತನ, ಬ್ರಹ್ಮವೇ ಆಗೋದಿಲ್ಲ. ಬ್ರಹ್ಮಸ್ವರೂಪವೇ ಅಂತ ಹೇಳಿದ್ರೆ ನಿವರ್ತಕ ಜ್ಞಾನಂ ಪ್ರತಿ ಜ್ಞಾತೃತ್ವಂ ಕಿಂ ಸ್ವರೂಪಂ ಉತ ಅಧ್ಯಸ್ಥಂ. ಅವನ ಜ್ಞಾತೃತ್ವ ನಿಜವಾಗಿಯೂ ಇದೆಯೇ? ಇಲ್ಲ, ಅಧ್ಯಸ್ಥವೇ. ಅಧ್ಯಸ್ಥಂ ಚೇತ ಎಂ ಅಧ್ಯಾಸ ತನ್ಮೂಲ ಅವಿದ್ಯಾಂತರಂ ಚ ನಿವರ್ತಕ ಜ್ಞಾನ ವಿಷಯತೆಯ ತಿಷ್ಠತ್ಯೇವ. ಅದರಿಂದ ಇದು ಅಧ್ಯಾಸ ಅನ್ನೋದು ಉಳ್ಕೊಂಡ್ಬಿಡುತ್ತೆ. ಯಾಕೆ ಅಂದರೆ ಈ ಬ್ರಹ್ಮನಿಗೆ ಅಧ್ಯಾಸ ಅನ್ನೋದು ಇನ್ನೊಂದು ಅವಿದ್ಯೆಯಿಂದ ಉಂಟಾಗಬೇಕು. ತನ್ಮೂಲ ಅವಿದ್ಯಾಂತರಂ, ಇನ್ನೊಂದು ಅವಿದ್ಯೆ ಉಂಟಾಗಬೇಕು. ಅದು ನಿವರ್ತಕ ಜ್ಞಾನಕ್ಕೆ ವಿಷಯವಾಗೋದಿಲ್ಲ. ಬ್ರಹ್ಮನೇ ತಿಳ್ಕೊಳ್ತಾನೆ, ಒಂದು ಜ್ಞಾನದಿಂದ ಇದೆಲ್ಲ ಅವಿದ್ಯೆ ಅಂತ ತಿಳ್ಕೊಳ್ತಾನೆ ಅಂತ ಹೇಳಿದ್ರೆ ಅದು ಕೂಡ ಅಧ್ಯಾಸ ಅಂತ ಹೇಳಿದ್ರೆ, ಈ ಅಧ್ಯಾಸಕ್ಕೆ ಒಂದು ಮೂಲವಾದ ಅವಿದ್ಯೆ ಇರಬೇಕು. ಆ ವಿದ್ಯೆ ಈ ನಿವರ್ತನೆಗೆ ಕರ್ಮವಲ್ಲ, ವಿಷಯವಲ್ಲ, ಅದು ಉಳ್ಕೊಳ್ಳುತ್ತೆ ಕಡೆಗೆ. ಈ ಜ್ಞಾನ ಇಲ್ಲಿ ಕಂಡು ಬರ್ತಾ ಇರೋದನ್ನ ತಳ್ಳಿ ಹಾಕುತ್ತೆ ಹೊರತು ಈ ಜ್ಞಾನಕ್ಕೆ ಕಾರಣವಾದ ಅವಿದ್ಯೆ ಒಂದು ಇದೆಯಲ್ಲ, ಅದು ಇದಕ್ಕೆ ವಿಷಯವಾಗೋದಿಲ್ಲ, ಅದು ಉಳ್ಕೊಳ್ಳುತ್ತೆ. ಈ ತಪ್ಪಾದ ಕಲ್ಪಿತವಾದ ಜ್ಞಾನಕ್ಕೆ ವಿಷಯವಾದ ಇನ್ನೊಂದು ಅವಿದ್ಯೆ ಇರಬೇಕು. ಇಲ್ಲೇ ಹೋದ್ರೆ ಇದು ಕಲ್ಪನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಕಲ್ಪಿತವಾದ ಜ್ಞಾನದಿಂದ ಪ್ರಪಂಚ ತಳ್ಳಿ ಹಾಕ್ತೀನಿ ಅಂದರೆ ಕಲ್ಪಿತ ಜ್ಞಾನನೂ ಒಂದು ಅವಿದ್ಯೆಯಿಂದ ಉಂಟಾಗಬೇಕು. ಆ ಅವಿದ್ಯೆ ಈ ಕಲ್ಪಿತ ಜ್ಞಾನಕ್ಕೆ ವಿಷಯವಾಗೋದಿಲ್ಲ, ತಾನೇ ಉಳ್ಕೊಳ್ಳುತ್ತೆ ಅವ ಕಡೆಯಲ್ಲಿ. ಅದರಿಂದ ಅದಕ್ಕೆ ಒಂದು ನಿವರ್ತಕಾಂತರಂ ಅಭ್ಯುಪಗಮೇ ತಸ್ಯಾಪಿ ತ್ರಿರೂಪತೆಯ ಅನವಸ್ಥಾ. ಅದು ಹೀಗೆ ಅನವಸ್ಥೆ ಆಗುತ್ತೆ. ಅದಕ್ಕೂ ಈ ರೀತಿಯೇ ಹೇಳ್ಕೊಂಡು ಹೋಗ್ಬೇಕು ನೀವು. ಸರ್ವಸ್ಯ ಹಿ ಜ್ಞಾನಸ್ಯ ತ್ರಿರೂಪತ್ವಮೇವ ಹಿ ಜ್ಞಾನತ್ವಮೇವ ಹೀಯತೆ ವಿರಹೇ. ಈ ತ್ರಿರೂಪ ಇಲ್ಲ ಅಂದರೆ ಜ್ಞಾನಕ್ಕೆಲ್ಲ ಜ್ಞಾನತ್ವವೇ ಹೋಗ್ಬಿಡುತ್ತೆ. ತಿಳ್ಕೊಳ್ಳೋನು ಇರಬೇಕು, ತಿಳಿಯೋ ವಿಷಯ ಒಂದು ಇರಬೇಕು. ತ್ರಿಪುಟಿ ಅಂತ ಹೇಳ್ತೀವಿ ನಾವು ಜ್ಞಾನಕ್ಕೆ. ಜ್ಞಾತೃ ಒಬ್ಬ ಇರಬೇಕು, ಹಾಗೆಯೇ ಜ್ಞೇಯ ಇರಬೇಕು, ಜ್ಞಾನ ಇರಬೇಕು, ಮೂರು ಇರಬೇಕು. ಆದ್ದರಿಂದ ಈ ಜ್ಞಾನಕ್ಕೆ ಒಬ್ಬ ಜ್ಞಾತೃ ಇರಬೇಕು, ತಿಳ್ಕೊಳ್ಳೋನು. ಜ್ಞಾತೃ ಕಲ್ಪಿತ, ಜ್ಞೇಯವು ಅಧ್ಯಸ್ಥ ಅಂತ ಹೇಳಿದ್ರೆ ಸೂಪರ್ ಇಂಪೋಸಿಷನ್, ಒಂದರಲ್ಲಿ ಒಂದನ್ನು ಬೇರೆ ಇಲ್ಲದೆ ಇರೋದ್ರಲ್ಲಿ ಇದೆ ಅಂತ ತಿಳ್ಕೊಳ್ಳೋದು. ಅತಸ್ಮಿನ್ ತದ್ಬುದ್ಧಿ ಅಧ್ಯಾಸ ಅಂತ. ಅಧ್ಯಾಸ ಅಂದರೆ ಅತಸ್ಮಿನ್ ತದ್ಬುದ್ಧಿ.
ಇಲ್ಲದೆ ಇರೋದನ್ನ ಇದೆ ಅಂತ ತಿಳ್ಕೊಳ್ಳೋದು. ಬ್ರಹ್ಮನಲ್ಲಿ ಜ್ಞಾತೃತ್ವ ಅಂತ ಇದೆ, ನೋಯರ್ಶಿಪ್. ಆ ನೋಯರ್ಶಿಪ್ ಅನ್ನೋದು ಇಲ್ಲ, ಅವನಿಗೆ ಇದೆ ಅಂತ ತಿಳ್ಕೊಂಡಿದ್ದಾನೆ. ಇಲ್ಲದೇ ಇರುವ ಜ್ಞಾತೃತ್ವದಲ್ಲಿ ಜ್ಞಾತೃತ್ವ ಇದೆ ಅಂತ ತಿಳ್ಕೊಂಡಿದ್ದಾನೆ ಅವನು ಅಂತ ಹೇಳಿದ್ರು. ಯಾಕೆಂದ್ರೆ ನಿಜವಾಗಿ ಜ್ಞಾತೃತ್ವ ಇಲ್ಲ ಅವನಿಗೆ, ಬರೀ ಜ್ಞಾನ. ಅವನು ಇದೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು ದೋಷ ಇರ್ಬೇಕು. ಅವಾಗ ಒಂದು ದೋಷದಿಂದಲೇ ಈ ಕಲ್ಪನೆ ಎಲ್ಲ ಬರುವಂತಹದ್ದು. ದೋಷನೇ ಇಲ್ಲದೆ ಕಲ್ಪನೆ ಬಂದ್ರೆ ಅವಾಗ ದೋಷ ಹೋಗ್ಸಕ್ಕೆ ಏನು ಇಲ್ವಲ್ಲ, ಅವಾಗ ಕಲ್ಪನೆ ಯಾವತ್ತೂ ಉಳಿಬೇಕು. ಅವಾಗ ದೋಷ ಇದ್ದು ಬಂದ್ರೆ ಆ ದೋಷ ಹೋಗ್ಸಿದ್ರೆ ಈ ಕಲ್ಪನೆ ಎಲ್ಲ ಹೋಗ್ಬೇಕು. ಇದು ಬಹಳ ಮೂಲಭೂತವಾದ ವಿಷಯ. ಬರೀ ತರ್ಕಗಳಿಂದಲೇ ಇದೆಲ್ಲ ಸ್ಥಾಪಿಸಕ್ಕೆ ಕಷ್ಟ. ತುಂಬಾ ಭಾಷಿಕಾರರು ವಿಸ್ತಾರವಾಗಿ ವಾದ ಮಾಡ್ತಾರೆ, ಇದರಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ನೀವು ಅಂತ. ಆದ್ದರಿಂದ ಇದು ಸರ್ವ ಎಲ್ಲಾ ಜ್ಞಾನವೂ ಕೂಡ ತ್ರಿಪುಟಿ ಅನ್ನೋದು ಸಿದ್ಧಾಂತ. ಜ್ಞೇಯ, ತಿಳ್ಕೊಳ್ಬೇಕಾದ ಒಂದು ಪದಾರ್ಥ ಇರಬೇಕು, ತಿಳಿಯೋನೊಬ್ಬ ಇರಬೇಕು. ಆ ವಿಷಯದಲ್ಲಿ ಜ್ಞಾನ ಈ ತಿಳಿಯೋವನಿಗೆ ಉಂಟಾಗುತ್ತೆ, ಅದು ಜ್ಞಾನ. ಜ್ಞೇಯ ಅನ್ನೋದು ತಿಳ್ಕೊಳ್ಳೋ ಪದಾರ್ಥ, ಜ್ಞಾತೃ ಅನ್ನೋದು ತಿಳ್ಕೊಳ್ಳೋನು. ಜ್ಞಾತೃವನ್ನ ಆಶ್ರಯಿಸಿದೆ ಜ್ಞಾನ. ಇವ್ರು ಹೇಳೋದು ಜ್ಞಾತೃ ಇಲ್ಲ, ಜ್ಞೇಯ ಇಲ್ಲ, ಬರೀ ಜ್ಞಾನ ಇದೆ. ಎಲ್ಲಿರುತ್ತೆ ಆ ಜ್ಞಾನ, ಹೇಗಿರುತ್ತೆ, ಏನು, ಇದೆಲ್ಲ ಪ್ರಶ್ನೆ. ಆದ್ರೆ ಆ ಜ್ಞಾನ ಅನ್ನೋದು ಈ ಪ್ರಪಂಚವನ್ನೆಲ್ಲ ತಿಳ್ಕೊಳ್ತಾ ಇದೆ ಕಲ್ಪಿತವಾಗಿ ಒಂದು ದೋಷದಿಂದ. ಅದು ಜ್ಞಾತೃತ್ವವೇ ಇಲ್ಲ. ಜ್ಞಾತೃತ್ವವಿಲ್ಲದೆ ಇರುವ ಜ್ಞಾನ ಇಲ್ಲದೆ ಇರುವ ಪ್ರಪಂಚವನ್ನ ಇರೋ ಹಾಗೆ ತಿಳ್ಕೊಳ್ತಾ ಇದೆ. ಯಾಕೆ ಅಂದ್ರೆ ಒಂದು ದೋಷದಿಂದ. ಯಾವ ದೋಷ? ಅವಿದ್ಯೆ. ಯಾವಾಗ ಉಂಟಾಯ್ತು? ಅನಾದಿ. ಈಗ ಹೇಳಿದ್ರೆ ಇದು ವಾದ ಮಾಡಕ್ಕೆ ಹೋಗೋದೇ ಇಲ್ಲ. ಆವಾಗ ಇದು ಯಾವತ್ತೂ ಇರ್ಬೇಕಿದು. ಕಸ್ಯತಿಚ ಕಂಚನ ಅರ್ಥ ವಿಶೇಷಂ ಪ್ರತಿ ಸಿದ್ಧಿ ರೂಪತ್ವಾತ್. ಜ್ಞಾನ ಅನ್ನೋದು ಒಬ್ಬನಿಗೆ ಒಂದು ಪದಾರ್ಥದ ವಿಷಯದಲ್ಲಿ ವಿಷಯವನ್ನ ತಿಳಿಸುವಂತಹದ್ದು, ತಿಳಿಯೋದು. ಒಂದು ಪದಾರ್ಥದ ವಿಶೇಷ ಯಾವುದು ಅನ್ನೋದನ್ನ ಒಬ್ಬ ತಿಳ್ಕೊಳ್ಳೋವನು. ಕಸ್ಯಚಿತ್ ಒಬ್ಬನಿಗೆ ಕಾಂಚನ ಅರ್ಥ ವಿಶೇಷಂ ಪ್ರತಿ, ಒಂದು ಪದಾರ್ಥದ ವಿಷಯದಲ್ಲಿ ಸಿದ್ಧಿ ರೂಪತ್ವಾತ್, ಆ ಪದಾರ್ಥ ಯಾವುದು ಅಂತ ತಿಳ್ಕೊಳ್ಳುವಂತಹದ್ದು. ಅದುವೇ ಜ್ಞಾನ ಅನ್ನೋದು ತ್ರಿಪುಟಿ. 3 ಆಕಾರವಿದೆ ಅದಕ್ಕೆ. ಜ್ಞಾತೃ, ಜ್ಞೇಯ, ಜ್ಞಾನ ಅಂತ 3 ಆಕಾರವಿದೆ ಅದಕ್ಕೆ. ಜ್ಞಾನಸ್ಯ ತ್ರಿರೂಪತ್ವ ವಿರಹೇ ಭವತಾಂ ಸ್ವರೂಪಭೂತ ಜ್ಞಾನವತೆ. ರೂಪವಾದ ಜ್ಞಾನದಂತೆ ಬ್ರಹ್ಮ ಸ್ವರೂಪ ಜ್ಞಾನ ಅಂದ್ರೆ ನಿವರ್ತಕ ಜ್ಞಾನವಪಿ ಅನಿವರ್ತಕಂ ಸ್ಯಾತ್. ನಿವರ್ತಕ ಜ್ಞಾನವು ತಳ್ಳಿ ಹಾಕಕ್ಕಾಗೋದಿಲ್ಲ ಅವಾಗ ನೀವು. ಯಾಕೆಂದ್ರೆ ತ್ರಿರೂಪತ್ವ ಇಲ್ಲ. ನಿವರ್ತಕ ಜ್ಞಾನ ತಿಳ್ಕೊಳ್ಳೋನು ಇಲ್ಲ, ತಿಳಿಯೋ ಪದಾರ್ಥವೂ ಇಲ್ಲ. 3 ತ್ರಿರೂಪತ್ವ ಹೋಗುತ್ತೆ ಅಂದ್ರೆ. ನಿವರ್ತಕ ಜ್ಞಾನಕ್ಕೆ ತ್ರಿರೂಪ ಇದೆ, ಬ್ರಹ್ಮನಿಗೆ ತ್ರಿರೂಪ ಇಲ್ಲ ಅಂತ ಹೇಳಿದ್ರೆ ಸಿದ್ಧಾಂತಕ್ಕೆ ವಿರುದ್ಧ, ಶೌಚನ ವಿರೋಧ ಆಗುತ್ತೆ. ಬ್ರಹ್ಮಸ್ವರೂಪ ಸೇವ ಜ್ಞಾತೃತ್ವ ಅಭ್ಯುಪಗಮೆ ಅಸ್ಮದೀಯ ಪಕ್ಷ ಪರಿಗೃಹೀತ ಸ್ಯಾತ್. ಜ್ಞಾತೃತ್ವ ಇದೆ ಅಂದ್ಬಿಟ್ರೆ ನಮ್ಮ ಪಕ್ಷಕ್ಕೆ ಬಂದ್ಬಿಟ್ರಿ ನೀವು. ಇದೆಲ್ಲ ನಿವರ್ತಕ ಜ್ಞಾನ ಸ್ವರೂಪ ಜ್ಞಾತೃತ್ವಂ ಚ ಸ್ವನಿವರ್ತ್ಯ ಅಂತರ್ಗತಂ. ತನ್ನ ಅಜ್ಞಾನವನ್ನು ತಳ್ಳಿ ಹಾಕೋದ್ರಲ್ಲೇ ಅವನ ಜ್ಞಾನವು ಅದು ನಿವರ್ತಕನ ಜ್ಞಾನ ಸ್ವರೂಪದ ಜ್ಞಾತೃತ್ವವು ಅದರಲ್ಲಿಯೇ ಸೇರ್ಕೊಂಡಿದೆ. ಜ್ಞಾತೃತ್ವವು ಆ ತಳ್ಳಿ ಹಾಕೋ ಪದಾರ್ಥದಲ್ಲಿಯೇ ಸೇರಿದೆ ಅಂತ ಹೇಳಿದ್ರೆ ಭೂತಲ ವ್ಯತಿರಿಕ್ತಂ ಕೃಷ್ಣಂ ಛಿನ್ನಂ ದೇವದತ್ತೇನ ಅಂತ ಅರ್ಥ. ಭೂತಲವನ್ನು ಬಿಟ್ಟು ಎಲ್ಲ ದೇವದತ್ತ ಕತ್ತರಿಸಿ ಹಾಕ್ಬಿಟ್ಟ ಅಂದ್ರೆ ತಾನು ಅದರಲ್ಲಿದ್ದಾನೆ. ಭೂತಲ ವ್ಯತಿರಿಕ್ತ ಅವನು ಕೂಡ ಭೂತಲದ ಸೇರಿದವಲ್ಲ ಅವನು. ಇತ್ಯಸ್ಯಾಮೇವ ಛೇದನ ಕ್ರಿಯಾಯಾಮ್ ಅಸ್ಯಾಹ ಛೇದನ ಕ್ರಿಯಾಹ ಛೇತೃತ್ವಸ್ಯ ಚ ಛೇತ್ಯಂತರ್ಭಾವವಚನಾತ್ ಅಪಹಾಸ್ಯಂ ಅಂತ ಹೇಳಿ. ಉಪಹಾಸ್ಯಂ ಅಂತೆಲ್ಲ ನೀವು ಇದೇ ರೀತಿ ವಾದ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇದು ವಿವರಣೆಯಲ್ಲಿ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ ಮುಂದೆ. ಇದಕ್ಕೆ ವಿವರಣೆಯಲ್ಲಿ ಇದು ಬಹಳ ಆಳವಾದ ತರ್ಕ ಭಾಷಿಕಾರರು ಮಾಡೋದು. ಹೇಗೆ ಅವಿದ್ಯಾ ವಿಷಯದಲ್ಲಿ ಎಷ್ಟು ಆಳವಾಗಿ ತರ್ಕ ಮಾಡ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಸ್ವರೂಪ ಅನುಪಪತ್ತಿಗಳು 7 ವಿಧವಾದ ಅನುಪಪತ್ತಿಗಳು ಭಾಷೆಯಲ್ಲಿ. ಇಲ್ಲಿ ಕೆಲವು ಅನುಪಪತ್ತಿಗಳನ್ನ ವಿಸ್ತಾರವಾಗಿ ವಿಚಾರ ಮಾಡಿದ್ದಾರೆ. ಇಲ್ಲಿಯೇ ಮೊದಲು ಮಾಡಿ ಆಮೇಲೆ ಅದ್ರಲ್ಲಿ ಮಾಡಿರೋದು. ಆಳವಂದಾರು ಸಿದ್ಧಿತ್ರಯದಲ್ಲೇ ಕೆಲವು ಅನುಪಪತ್ತಿಗಳನ್ನ ಆಗಲೇ ಹೇಳಿದ್ದಾರೆ ಮೊದಲೇ. ಅದನ್ನೆಲ್ಲ ಭಾಷಿಕಾರ ಇಟ್ಕೊಂಡೇ ಇಲ್ಲಿ ವಾದವನ್ನು ಮಾಡ್ತಾ ಇರೋದು. ಮುಂದೆ ಮುಂದುವರ್ಸೋಣ ಅಂತ ಹೇಳಿ. ನಿತ್ಯಮಚ್ಯುತ ಪದಾಂಬುಜಯುಗ್ಮವ್ಯಾಮೋಹತಃ ತರಿತಿರಾಣಿನಾಯಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ಸಿಂಧೋ ರಾಮಾನುಜಸ್ಯ ಶರಣಂ ಪ್ರಪದ್ಯೆ. ಓಂ ಶ್ರೀಕೃಷ್ಣ ಅರ್ಪಣಮಸ್ತು.